ಕಂಡಿದ್ದನು ಮಾತಾಡ್ತೀನಿ. ವಾಕ್ಯ ಏನಾದ್ರು ಹೇಳ್ಬೇಕಾದ್ರೆ ಒಂದು ಭಾಷೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ತುಂಬಾ ದಿವಸ 3 ವರ್ಷ ಮೇಲೆ ಆಯ್ತು ನಾನು ಕನ್ನಡದಲ್ಲಿ ಮಾತಾಡಿ ದೇವ್ರ ವಾಕ್ಯನ. ಇವತ್ತು ದೇವರು ನಿಮ್ಮ ಮಧ್ಯದಲ್ಲಿ ಏನು ಅವರು ಮಾತಾಡಕ್ಕೆ ಸಿದ್ಧವಾಗಿದ್ದಾರೋ ಅದು ಯಾವ ತಡೆ ಇಲ್ಲದೆ ಬರ್ಬೇಕಂತ ನಾನು ದೇವರ ಹತ್ರ ಬೇಡ್ಕೊತಾ ಇದ್ದೀನಿ. ನೀವು ಪ್ರೇರಣೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇವತ್ತು ನಮ್ಮನ್ನೆಲ್ಲ ಒಟ್ಟಿಗೆ ಮಾಡಿದ್ದಾರೆ ದೇವರು. ಅಲ್ಲೇಲೂಯಾ. ಯಾರು ನಾವು ಎಲ್ಲೆಲ್ಲೋ ಇದ್ದೋ ಏನೇನೋ ಕಾರ್ಯಗಳು ಮಾಡ್ತಾ ಇದ್ದೋ, ಆದ್ರೆ ಏನ್ ಮಾಡಿದ್ರೆ ಇವತ್ತು ದೇವರ ಮಕ್ಕಳಾಗಿ ನಮ್ಮನ್ನ ಏನ್ ಮಾಡಿದ್ದಾರೆ, ನಮ್ಮ ತಾಯಿ ಹೊಟ್ಟೆದಲ್ಲಿ ಹುಟ್ಟದ ಮುಂಚೆನೆ ನಾವು ಏನ್ ಮಾಡಿದ್ದಾರೆ, ನಮ್ಮ ಹೆಸರನ್ನ ಗುರ್ತು ಮಾಡಿರ್ತಾರೆ ದೇವರು. ಅಲ್ಲೇಲೂಯಾ. ಆ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಇವಾಗಲೂ ಕಷ್ಟಗಳಿದೆ. ಇದೇ ಅಲ್ವಾ? ಯಾರು ಕಷ್ಟ ಇದೆ? ಅದು ತುಂಬಾ ಇದೆ, ಎಲ್ಲರಿಗೂ ಇದೆ ಅಲ್ವಾ? ಅದ್ರ ಬಗ್ಗೆನೇ ಮಾತಾಡಕ್ಕೆ ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಈ ಸಮಯ ದೇವರ ಸಮಯ. ನಾವು ದೇವರಿಗೆ ಎಲ್ಲರೂ ಒಪ್ಪಿಸೋಣ. ದೇವರೇ, ನಮ್ಮ ಜೀವನದಲ್ಲಿ ನಾವು ಏನ್ ಬದಲಾವಣೆ ಆಗ್ಬೇಕು. ಯಾಕೆ ದೇವರೇ, ನಮ್ಗೆ ತುಂಬಾ ಕಷ್ಟಗಳು ಬರುತ್ತೆ. ದೇವರನ್ನ ಅಂಗೀಕಾರ ಮಾಡ್ಕೊಂಡ ಮೇಲೆ ಇನ್ನೂ ಜಾಸ್ತಿ ಬರುತ್ತೆ. ಆದ್ರೆ ಇದ್ರಲ್ಲಿ ಯಾರು ಸೋತ ಹೋಗ್ತಾರೋ ಅವ್ರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ ಕೆಲ ಕಾರ್ಯಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕಷ್ಟನ ತಗೋಬಿಡ್ತೀವಿ. ದೇವರು ಎಲ್ಲ ಕಾರ್ಯನೂ ನೇರ್ಚೆಯಾಗಿ ಮಾಡಿದ್ದಾರೆ ನಮಗೋಸ್ಕರ. ಆದ್ರೆ ನಾವೇನ್ ಮಾಡ್ತೀವಿ, ಈ ಲೋಕದ ಕಾರ್ಯದಿಂದ, ಈ ಲೋಕದ ಆಸಪಾಸ ಅದೆಲ್ಲದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಅಲ್ಲಿ ಸ್ವಲ್ಪ ನಮ್ಮ ಫೋಕಸ್ ಎಲ್ಲ ಅಲ್ಲಿಗೆ ಹೋಗ್ಬಿಡುತ್ತೆ. ಅದರಿಂದಲೇ ನಮ್ಗೆ ಏನಾಗುತ್ತೆ ಕಷ್ಟ. ಆಮೇಲೆ ಸಾಲ, ಮೇನ್ ಏನಂದ್ರೆ ಸಾಲದಲ್ಲಿ ನಾವು ಸಿಗಾಕೊಳ್ಳೋದು. ಯಾಕೆ ನಮ್ಮನ್ನ ಸಾಲದಲ್ಲಿ ಹೆಂಗೆ ನಾವು ಸಿಗಾಕೊಂತೀವಿ ಅಂದ್ರೆ, ಈ ಲೋಕದಲ್ಲಿ ಇರೋ ಜನ ನೋಡಿ ನಾವೇನ್ ಮಾಡ್ತೀವಿ, ಅವ್ರ ತಕ್ಕಂತೆ ನಾವು ಬದುಕಬೇಕಂತ ಹೇಳಿ ನಾವೇನ್ ಮಾಡ್ತೀವಿ, ಪ್ರಯಾಸ ಮಾಡ್ತೀವಿ. ಆದ್ರೆ ದೇವರು ಒಂದು ಕಾರ್ಯ ನಾವು ಕೊಟ್ಟು ನಾವು ಏನ್ ಮಾಡಿದ್ದಾರೆ, ಎಲ್ಲ ಈ ವೇದ ಪುಸ್ತಕದಲ್ಲಿ ಇದೆ, ನಾವು ಯಾವ ತರ ಜೀವಿಸ್ಬೇಕಂತ. ಆದ್ರೆ ಏನ್ ಮಾಡ್ತೀವಿ, ಇದನ್ನ ಓದ್ರೂ ನಾವು ಧ್ಯಾನ ಮಾಡಿದ್ರು ನಮ್ಗೆ ಏನಾಗುತ್ತೆ, ನಾವು ಸ್ವಲ್ಪ ಲೋಕದ ಕಡೆ ಕಲ್ಕೊಂಡು ಹೋಗ್ಬಿಡುತ್ತೆ. ದೇವರ ಮಕ್ಕಳಾಗಿ ನಾವು ದೇವರೇ ಏನ್ ಮಾಡ್ತೀವಿ, ನಮ್ಮ ಮನೆ ನಿಮಿತ್ತ ಸಾಲಗಳು, ನಮ್ಮ ಬಿಸಿನೆಸ್ ನಿಮಿತ್ತ ಸಾಲ ಮಾಡ್ಕೊತೀವಿ. ನಮ್ಮ ಸೇವೆಗಾಗಿ ಕೆಲವು ಸಾಲ ಮಾಡ್ಕೊಂತ ಇದ್ದಾರೆ. ಸಾಲ ಮಾಡಿ ಸೇವೆ ಮಾಡಕ್ಕೆ ದೇವರು ನಮ್ಗೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ, ಅವ್ರು ಮಾಡೋಂತ ಹೇಳಲಿಲ್ಲ. ಆದ್ರೆ ಸುಮಾರು ಜನ ನನ್ನ ಜೀವನದಲ್ಲಿ ನಾನು ಸಾಕ್ಷಿ ಹೇಳ್ಬೇಕಾದ್ರೆ ತುಂಬಾ ಇದೆ. ನಮ್ಮ ಸಮಯ ಇಲ್ಲ. ಇವಾಗ ದೇವರು ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ನಾವು ಫಾಸ್ಟ್ ನಮ್ಮನ್ನು ಕರೆದ್ರೆ ಯಾವಾಗ ನಾವು ಬರಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕರೆದ್ರೆ ನಾವು ಬರಕ್ಕೆ ಸಿದ್ಧವಾಗಿದ್ದೀವಿ. ಅನೇಕ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡಿರೋದನ್ನ ನಮ್ಗೆ ಹೇಳ್ಬೇಕಂತ ತುಂಬಾ ಸಂತೋಷ. ಒಂದು ಚಿಕ್ಕದು ನನ್ನ ಕಾರ್ಯಗಳು ಹೇಳ್ಬಿಟ್ಟು ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಇವತ್ತು ಸಾಕ್ಷಿ ತುಂಬಾ ವಿಷಯಗಳು. 6 ವರ್ಷ ಅವರು ದೇವರನ್ನ ನಂಬಿದ್ರು, ದರ್ಶನ ಹೊಂದಿದ್ರು. ಆದ್ರೆ ಏನ್ ಮಾಡಿದ್ರು, ಸಭೆಗೆ ಬರಲಿಲ್ಲ. ಅದು ತುಂಬಾ ಆಶೀರ್ವಾದ ಮಿಸ್ ಮಾಡ್ಕೊಂಡ್ರು. ಆದ್ರೂ ಇವಾಗ ಅವ್ರಿಗೆ ಡಬಲ್ ಆಶೀರ್ವಾದಗಳು ದೇವರು ಕೊಡ್ತಾರೆ. ತಾಮದ ಆದ್ರೂ ಲೇಟ್ ಆದ್ರೂ ಸಿಕ್ಕೇ ಸಿಗುತ್ತೆ. ಅವ್ರಿಗೆ ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿಗೆ, ಅವ್ರ ಮಕ್ಕಳಿಗೆ, ಅವ್ರೆಲ್ಲರಿಗೂ ಅವ್ರ ಆಶೀರ್ವಾದನ ದೇವರು ಖಂಡಿತವಾಗಿ ಕೊಡ್ತಾರೆ. ಅವ್ರು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ಹೇಳಿದಾರೆ, ಅದೇ ಹೇಳಿದ್ರಲ್ಲ, ತಾಯಿ ಹೊಟ್ಟೆಲಿ ಹುಟ್ಟದ ಮುಂಚೆನೆ ನಿನ್ನ ಗುರ್ತು ಮಾಡಿದ್ದೀನಿ ಅಂದ್ರೆ ಅವಾಗಲೇ ನಮ್ಗೆಲ್ಲ ಬೇಕಾಗಿರೋದೆಲ್ಲ ಇಟ್ಬಿಟ್ಟಿದ್ದಾರೆ. ಅಲ್ಲಿ ತಗೊಳ್ಳೋದು ನಮ್ ಕೈಲಿದೆ. ಅದೇ ಮಗಳು ಆಗ್ಬಿಡ್ತಾರೆ ತಾಯಿ ಅಲ್ವಾ? ಮಗು ಆಟ ಆಡ್ತಾ ಇದ್ರೆ ಮಲಗಿದ್ರೆ ನೀವು ತಾಯಿ ಆಗ್ಬಿಡ್ತಾರ? ಕೊಡಲ್ಲ. ಯಾವ ಮಗು ಅಳುತ್ತದೋ ಆ ಮಗು ಮಾತ್ರ ಅದೇ. ನೀನು ಯಾವಾಗ ದೇವರ ಹತ್ರ ಬಂದು ದೇವರೇ ಇದು ನನಗೆ ಬೇಕು ಅಂತ ಕೇಳ್ತಿರೋ ಅವಾಗ ಅವ್ರು ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ಹಂಗಾಗಿ ನನಗೆ ಹೆಣ್ಣು ಕೊಡಕ್ಕೆ ನಮ್ಮ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದೀನಿ. ಆದ್ರೆ ನನಗೆ ಹೆಣ್ಣು ಕೊಡಕ್ಕೆ ನನಗೆ ಇಷ್ಟನೇ ಇರ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ನನಗೆ ಬರ್ತಾರೆ ಸಂಬಳ ಈ ಬೆಂಗಳೂರು ಮಟ್ಟದಲ್ಲಿ ಬಂದ್ಬಿಟ್ಟು
ಮಾಡಿದಾಗ ಅವ್ರಿಗೆ ಅವ್ನು ಏನು ಸಂಬಳ ತಗೊಂತಾನೆ, ಅವ್ನಿಗೆ ನಾನು ಏನು ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಕಿವಿ ಕೇಳೋ ಥರನೇ ಹೇಳಿದ್ರು. ನನಗೆ ತುಂಬ ದುಃಖ ಆಯ್ತು. ಸ್ವಂತ ಅತ್ತ ನಮ್ಮ ತಂದೆಗೆ ತಂಗಿ ಮಕ್ಕಳು, ಅವ್ರು ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಆದ್ರೆ ಅವ್ರ ಅಪ್ಪ ಇಲ್ಲಿ ಬೆಂಗಳೂರಿಗೆ ಬಂದು ಇಷ್ಟು ಮಟ್ಟಿಗೆ ಆಗ್ಬೇಕಾದ್ರೆ ನನ್ನ ತಂದೆನೇ ಕಾರಣ. ಎಲ್ಲ ಕಾರ್ಯನ ಅವರೇ ಮಾಡ್ಕೊಟ್ರು. ಆದ್ರೆ ಏನ್ ಮಾಡಿದ್ರು, ನಮ್ಮ ಹತ್ರ ತಗೊಂಡು ಅಷ್ಟಕ್ಕೆ ಏನ್ ಮಾಡಿದ್ರು, ನನ್ ಮತ್ತೆ ಸಂಬಳದಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ನನಗೆ ಎಲ್ಲಿ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಒಂಥರ ಕೇವಲವಾಗಿ ನನ್ನ ಹತ್ರ ಮಾತಾಡಿದ್ರು. ಅಲ್ಲಿ ಬಂದಿರೋರ ಹತ್ರ ನಾನು ಸ್ವಲ್ಪ ದೂರ ಇದ್ದೀನಿ, ನಾನು ಕಿವಿಯಲ್ಲಿ ಕೇಳ್ತಾ ಇದ್ದೆ. ಅವ್ರ ತೀರ್ಮಾನ ಮಾಡಿದೆ. ಅದ್ ಮುಂಚೆ ದೇವರ ಅಂಗೀಕಾರ ಮಾಡ್ಕೊಂಡಿದ್ದೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಇದ್ರೂ ಯಾರು ಬಡವರು ಇರ್ತಾರೋ ಅವ್ರು ಕೊಟ್ಟು ನಾನು ಸಹಾಯ ಮಾಡೋಂಥ ಕಾರ್ಯಗಳು ನಾನು ದೇವರನ್ನ ಅಂಗೀಕಾರ ಮಾಡೋದ್ ಮುಂಚೆ ಅಂತ ನಾನು ಮಾಡ್ತಾ ಇದ್ದೆ. ಅದೇ ಹೇಳ್ತಾರಲ್ಲ, ನಿನ್ ಹೊಟ್ಟೆಲಿ ಹುಟ್ಟೋದ್ ಮುಂಚೆನೆ ನಿನ್ ಬಗ್ಗೆ ನಾನು ತಿಳಿಸಿದ್ದೀನಿ ಅಂತ. ನಮ್ಮ ಫ್ಯಾಮಿಲಿ ಅದೇ ತರ ಒಂದ್ ದಿವಸ ಆದ್ರೆ ಏನ್ ಮಾಡ್ಬೇಕು, ಯಾರಿಗಾದ್ರೂ ಒಬ್ಬರಿಗೆ ರಿಟರ್ನ್ ಕೊಡಬಾರ್ದು. ತಿರ್ಗಾ ಈಗ ನಮ್ಮ ಹತ್ರ ಪಾಸ್ಪೋರ್ಟ್ ನನಗೆ ಊಟ ಕೊಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ನಮ್ಮ ಫ್ಯಾಮಿಲಿ ಥಿಂಕಿಂಗ್ ಯಾವ ತರ ಬಂದಂದ್ರೆ, ತಿರ್ಗಾ ಅವ್ರ ಬಂದು ಏನ್ ಮಾಡ್ಬಾರ್ದು, ರಿಟರ್ನ್ ಕೊಡಬಾರ್ದು. ಅಂತವ್ರು ಮಾತ್ರ ಹೆಲ್ಪ್ ಮಾಡಕ್ಕೆ ನಮ್ಗೆ ದೇವರು ಅವತ್ತಿಂದಲೇ ನಮ್ಗೆ ಇದು ಮಾಡಿದ್ದಾರೆ. ಅಲ್ಲೇಲೂಯಾ. ಇದರಿಂದ ನಮ್ಗೆ ಅಷ್ಟು ದುಃಖ ಅವ್ರ ಇದಾಯ್ತು ನನಗೆ. ಆದ್ರೆ ಈ ಅಪ್ಪ ಯಾವ ತರ ಇದನೋ ಅದಕ್ಕಿಂತ ಹೆಚ್ಚಾಗಿ ನನ್ನ ದೇವರನ್ನ ತಗೊಂಡ್ಬರ್ತಾರಂತ ಅವತ್ತು ವಿಶ್ವಾಸ ಮಾಡಿ ನನ್ನ ಕಣ್ಣೀರಲ್ಲಿ ನಾನು ಏನ್ ಮಾಡ್ದೆ, ಸ್ವಲ್ಪ ದೂರ ಹೋಗ್ಬಿಟ್ಟು ಹೆಣ್ ಕೇಳಕ್ ಹೋಗ್ತಾ ಇದ್ದೀನಿ. ಆ ಟೈಮಲ್ಲಿ ನಾನು ಹತ್ಕೊಂಡಿದ್ರೆ ಏನೇ ಅಂತಾರೆ, ಮತ್ತೆ ಮಾತಾಡ್ತಾರೆ, ಇಲ್ಲೇ ಮಾತಾಡ್ತಾ ಇದ್ದಾರೆ. ನಾನೇನ್ ಮಾಡಿ ಸ್ವಲ್ಪ ದೂರ ಮಾತಾಡೋದು, ಅಂಗಡಿ ಹತ್ರ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ತಿರ್ಗಾ ಬಂದೆ. ಬರೋ ಅಷ್ಟಕ್ಕೆ ಸ್ವಲ್ಪ ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಆ ರೀತಿಯಲ್ಲಿ ತಗೊಂಡ್ಬಂದು ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಯಾರು ನನ್ಗೆ ಅವಮಾನ ಮಾಡಿದ್ರು ನಮ್ಮ ಮಾವ, ಅವ್ರ ಮುಂದೆ ನನ್ನ ದೇವ್ರನ್ನ ಏನ್ ಮಾಡಿದ್ರು, ಅವ್ರಿಗಿಂತ ಹೆಚ್ಚಾಗಿ ನನ್ನ ಉನ್ನತ ಸ್ಥಾನದಲ್ಲಿ ನನ್ನ ಇಟ್ಟಿದ್ರು ದೇವರು. ನನ್ನ ಫ್ಯಾಮಿಲಿಯಲ್ಲಿ ಯಾರು ಆ ಥರ ಆಗ್ಲಿಲ್ಲ. ಆ ಥರ ಮಾಡಿದ್ರು. ಏನಂದ್ರೆ ಎಲ್ಲಿ ನಮ್ಗೆ ಉಪದ್ರವಗಳು ಬರುತ್ತೋ, ಅವಮಾನಗಳು ಬರುತ್ತೋ, ಕಷ್ಟಗಳು ಬರುತ್ತೋ, ಅವಾಗ ನಾವು ದೇವರಲ್ಲಿ ಎಷ್ಟು ನಾವು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಿ ಅವ್ರನ್ನ, ಅವಾಗ ಏನ್ ಮಾಡ್ತಾರೆ, ನಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಮ್ಮನ್ನ ಮೇಲೆ ಎತ್ತುತ್ತಾರೆ. ಆ ರೀತಿಯಲ್ಲಿ ನನ್ನ ಮಾಡಿ ದೇವರು. ಅವಾಗಲೂ ನಾನು ಏನ್ ಮಾಡಿದೆ, ನನ್ನ ಮಕ್ಳಿಗೆ ಏನ್ ಮಾಡಿದ್ವಿ ಗೊತ್ತಾ, ಮೊದಲೇ ನೀವು ಬರ್ತ್ಡೇ ಮಾಡಿದ್ರು, ನೀವು ಬೇರೆ ಏನೇ ಕಾರ್ಯಗಳು ಮಾಡಿದ್ರು, ನಿಮ್ಗೆ ಏನ್ ಮಾಡ್ಬಾರ್ದು, ಫಸ್ಟ್ ನಿಮ್ಗೆ ತಂದು ರಿಟರ್ನ್ ಕೊಡಬಾರ್ದು, ಅವ್ರಿಗೆ ಕೊಟ್ಟು ಬಂದು ಆಮೇಲೆ ನಿಮ್ ಫ್ರೆಂಡ್ಸಿಗೆ ಕೊಡಿ ಅಂತ ಹೇಳಿ ಅವ್ರನ್ನ ಹಂಗೆ ಬಳಸ್ದೆ. ಅವ್ರನ್ನ ಹಂಗೆ ಮಾಡಿ ಒಳ್ಳೆ ವರ್ಷ ಹೇಳಕ ನನಗೆ ಒಂದು ಅಲಿಯ ಕೊಟ್ಟಿದ್ದಾರೆ ದೇವರು. ಚೆನ್ನೈಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಇನ್ನೊಂದು ಆಸೆ ಇತ್ತು, ನನಗೆ ಸೇವೆ ಮಾಡಂತ ಇದು ಹುಡುಗ ಬೇಕು. ಆಮೇಲೆ ಬೇರೆ ರೀತಿಯಲ್ಲಿ ನನ್ನ ಸೊಸೆ ಬರ್ಬೇಕಂತ ನಾನು ದೇವರ ಹತ್ರ ನಾನು ಬೇಡ್ಕೊಂಡಿದ್ದೆ. ಯಾವ್ತರ ಅಂದ್ರೆ, ದೇವರೇ ಎಷ್ಟೋ ಜೈಲಲ್ಲಿ ಏನ್ ಮಾಡ್ತಾ ಇದಾರೆ, ಒಳ್ಳೆಯವರೇ ದೇವ್ರ ಮಕ್ಕಳೇ ಹೋಗಿ ಏನ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅಂತ ಜನಗಳಿಗೆ ನನ್ನ ಮಗಳು ನನ್ನ ಸೊಸೆ ಬಂದು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನಲ್ಲಿ ತುಂಬಾ ಆಸೆ ಇತ್ತು. ಅದ್ ತಕ್ಕಂತಾಗಿ ಡಾಕ್ಟರ್ ಆಗಿ ನನಗೆ ಸೊಸೆ ದೇವರು ಕೊಟ್ಟರು. ಅದು ತುಂಬಾ ಪ್ರಾಬ್ಲಮ್ ಇತ್ತು. ಆದ್ರೂ ದೇವರು ಜಯ ಕೊಟ್ಟರು. ಇವ್ರು ಬ್ರದರ್ ಎಲ್ಲ ನಮ್ಮ ಫ್ಯಾಮಿಲಿಗೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು. ಅಷ್ಟು ಅದ್ಭುತಗಳು ದೇವರು ಮಾಡಿದ್ದಾರೆ. ಏನಂದ್ರೆ ಎಷ್ಟೋ ಕಷ್ಟಗಳು ಬಂತು, ಎಷ್ಟೋ ಪ್ರಾಬ್ಲಮ್ ಬಂತು. ಆದ್ರೆ ನಾವೇನ್ ಮಾಡಿದ್ದೆ, ದೇವರನ್ನ ಒಂದೇ ಮಾತ್ರ ನಾನು ಹಿಡ್ಕೊಂಡಿದ್ದೆ. ನನ್ನ ಜೀವನದಲ್ಲಿ ಸಾಲ ಅಂತ ನಾನು ಎಲ್ಲೂ ಹೋಗಿಲ್ಲ. ಯಾಕಂದ್ರೆ ದೇವರ ಹತ್ರ ಹೇಳಿದ್ದಾರೆ, ನೀವು ಸಾಲ ಕೊಡುವಿರಿ, ಈ ಸಾಲ ತಗೊಳ್ಳೋರು ಅಂತ ಅಲ್ಲ, ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ದೇವರು ಬರ್ದಿಟ್ಟಿದ್ದಾರೆ ನಮಗೆ. ಆ ರೀತಿಯಲ್ಲಿ ದೇವರು ನಾವು ಏನ್ ಮಾಡ್ಬೇಕು, ಬೇರೆಯವ್ರನ್ನ ನೋಡಿ ನಾವು ಬೇಕು ಏನ್ ಮಾಡ್ತಂತೆ, ಕಣ್ಮುಚ್ಕೊಂಡಲ್ಲ, ಇನ್ನೊಂದು ಟೈಗರ್ ಏನ್ ಹೇಳ್ತಾರ, ಹುಲಿ ನೋಡ್ಬಿಟ್ಟು ಚಿಕ್ಕ ಇಟ್ಕೊಂಡಿದ್ದಲ್ಲ, ಆ ತರ ಬರ್ಬೇಕಂತ ಹೇಳ್ಬಿಟ್ಟು ಅದು ಏನೋ ಸುಟ್ಕೊಂಡಂತ ಆ ತರ ನಾವು ಮಾಡ್ಬಿಡೋದು. ನಾವು ಯಾವ ಮಟ್ಟಿಗೆ ನಮ್ಮ ದೇವರು ಇಟ್ಟಿದ್ದಾರೋ ಅದರಲ್ಲಿ ಅವರಲ್ಲಿ ಕಾಯ್ತಿದ್ರೆ ನಮಗೇನ್ ಮಾಡ್ತಾರೆ, ನಮ್ಗೆ ಇಷ್ಟು ಸುಲಭವಾಗಿ ಎಲ್ಲ ಮಾಡಿಲ್ಲ, ಆಗ್ಲಿಲ್ಲ. ಎಷ್ಟು ವರ್ಷ, 25 ವರ್ಷ ಒಂದು ಸೇವೆಯಲ್ಲಿ ಬಂದ್ಬಿಟ್ಟು ಏನ್ ಮಾಡಿದೀನಿ, ನಾನು ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದೀನಿ ಗೊತ್ತಾ, ನನ್ನ ಮಕ್ಕಳು ಕಾಲೇಜ್ ಹೋಗ್ತಾ ಇದ್ದಾರೆ. 25 ವರ್ಷ ಇಂದ ನನಗೆ 3,000 ಇಂದ 13,000 ರೂಪಾಯಿ ನಾನು ಆಚೆ ಬರ್ಬೇಕಾದ್ರೆ 13,000 ಬರ್ತಿತ್ತು. 3,000 2 ಮಕ್ಕಳನ್ನ ಕಾಳಜಿ ಮಾಡ್ಸಕ್ಕಾಗುತ್ತಾ? ನಾನು 3,000 ಕೊಡುವಾಗ ನನ್ನ ಮಗಳು ಬಂದು SS ಓದ್ತಾ ಇದ್ದಾಳೆ, ನನ್ನ ಮಗ ಬಂದ್ಬಿಟ್ಟು 7th ಸ್ಟ್ಯಾಂಡರ್ಡ್. ಅದಕ್ಕಾಗತ್ತಾ? ಬೆಂಗಳೂರು ಜೀವನ ಮಾಡಕ್ಕಾಗತ್ತಾ?
ಆದ್ರೂ ತಾಳ್ಮೆಯಿಂದ ನಾನು ಅಲ್ಲಿ ಸೇವೆಯಲ್ಲಿ ನಾನು ಇರುವಾಗ ನೀವು ದೇವರು ನೀವು ಇಟ್ಟಿದ್ದಾರೆ ಅಂದ್ರೆ ನೀವು ತಾಳ್ಮೆಯಿಂದ ಕಾಯ್ದಿರ್ಬೇಕು. ಏನ್ ದೇವ್ರಿ ನನ್ನ ಪಕ್ಕದಲ್ಲಿರೋರು ಇಷ್ಟು ಇದು ಆಶೀರ್ವಾದವಾಗಿದ್ದಾರೆ, ನಾನು ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು, ಕರ್ಕು ಮಾಡುದು. ಏನಂದ್ರೆ ನಾವು ಎಷ್ಟು ತಾಳ್ಮೆಯಿಂದ ನಾವು ಕಾಯ್ದಿರ್ತೀವೋ ದೇವರು ಯಾರನ್ನೂ ಕೀಳಾಗಿ ನೋಡಕ್ಕೆ ನಮ್ಮ ದೇವರಲ್ಲ, ನೋಡಕ್ಕಾರ ದೇವರು ನಮ್ಮ ದೇವರಲ್ಲ. ಆಗ ನಮ್ಗೆ ಕಷ್ಟ ಬಂದ್ಬಿಡ್ತು, ನಮ್ಗೆ ಪ್ರಾಬ್ಲಮ್ ಇದೆ, ಈ ತರ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಶುದ್ಧೀಕರಿಸ್ಕೊಳ್ಬೇಕು. ಯಾಕೆ ಈ ಪ್ರಾಬ್ಲಮ್ ಬಂದಿದೆ ದೇವ್ರೆ ನನಗೆ ಹೇಳಿ ದೇವ್ರೆ. ನೀವು ಗೆಲ್ಕೋಬೇಕಾಗಿಲ್ಲ. ನೀವು ಅಕ್ಕಪಕ್ಕ ಹೇಳಿದ್ರೆ ಏನ್ ಮಾಡ್ತಾರೆ, ಊರಿನ ನೋಡಿ ಸ್ವಾಮಿ ನಂಬ್ಕೊಂಡು ಹೋದ್ರು ಈ ತರ ಕಷ್ಟ ಇದೆ ಅಂತ. ಆದ್ರೆ ಕಷ್ಟ ಇದ್ದಾರೆ ಆನಂದವಾಗಿ ನಾವು ಸಂತೋಷವಾಗಿ ಜೀವಿಸಕ್ಕೆ ದೇವರು ಒಂದು ದಿವಸ ಅವರು ಅದ್ಭುತಗಳು ಮಾಡ್ಕೊಂಡೇ ಇದ್ದಾರೆ. ಅದನ್ನ ನಾವೇನ್ ಮಾಡ್ತಾ ಇಲ್ಲ, ಥಿಂಕ್ ಮಾಡ್ತಾ ಇಲ್ಲ. ಅದನ್ನ ಈಗ ಇರೋ ಟೈಮಲ್ಲಿ 25 ವರ್ಷ ಸೇವೆಯಲ್ಲಿ ಇದ್ದು ತುಂಬಾ ಯಾರು ಬೀದಿಯಲ್ಲಿ ಇದ್ದವ್ರನ್ನ ತಗೊಂಬಂದು ಅವ್ರನ್ನ ರಾತ್ರಿ ಹಗಲೊತ್ತು ನನ್ನ ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಎಷ್ಟು ಗೊತ್ತಾ, ಒಂದು 5 ನಿಮಿಷ ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನೋ ಆ ಜಾಗದಲ್ಲಿ ಬಂದು ಮಾತಾಡ್ಬೇಕು, ಆ ತರ ಸೇವೆ ಮಾಡಿದ್ದೆ. ಅದರಿಂದಲೇ ದೇವರು ಇಷ್ಟು ಮಟ್ಟಿಗೆ ನಮ್ಗೆ ಆಶೀರ್ವಾದ ನೀಡಿದ್ದಾರೆ. ಒಬ್ಬರ ಹತ್ರ ಸಾಲ ತಗೊಳ್ದೆ ನನಗೆ ಅನೇಕ ಜನ ಕೊಡೋ ತರ ದೇವರನ್ನು ಇಟ್ಟಿದ್ದಾರೆ. ಏನಂದ್ರೆ ಅಲ್ಲಿ ದೇವರಲ್ಲಿ ನಾವೇನು ಎಷ್ಟು ಕಷ್ಟಗಳಿದ್ರೂ, ದುಃಖ ಇದ್ರೂ, ಕಣ್ಣೀರಿದ್ರೂ, ನಮ್ಮ ಹಣ ಖರ್ಚುಗಳಿದ್ರೂ, ನನ್ನ ಮಕ್ಕಳು ಒಳ್ಳೆ ಬಟ್ಟೆ ಇಟ್ಕೊಳಕ್ಕೆ ಆಗ್ತಾ ಇದ್ರೂ ಏನ್ ಮಾಡ್ಬೇಕು, ನಾವು ದೇವರಲ್ಲಿ ಇರಬೇಕು. ಆದ್ರೆ ಒಂದು ಕಾರ್ಯದ ಮಾತ್ರ ನಾವು ಎಲ್ಲ ದೇವರು ಸಹಿಸ್ಕೊಂತಾರೆ. ಅವ್ರೇನಂದ್ರೆ ನಾನಂತೂ ಎಲ್ಲಿ ನಾವು ಆಂಕರದಿಂದ ನಾವು ಇರ್ತೀವಿಯೋ ಅವಾಗ ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ಅವ್ರ ಹತ್ರ ಬರುವಾಗ ನಾವೇ ಪಾಪಿಗಳು ಪಾಪಿ ಒದ್ದೆ ಪಾಪಿ ನಾನ್ ದೇವ್ರೆ ತಗ್ಗಿಸ್ಬೇಕು ಅವ್ರ ಹತ್ರ. ಅದು ಒಂದು ಮಾತ್ರ ಅವ್ರು ನೋಡ್ತಾರೆ. ಅವ್ರಲ್ಲಿ ನಾನು ಕಾಲ ಬಿಟ್ಕೊಂಡು ನನಗಿಂತ ದೊಡ್ಡ ಇದಿಲ್ಲ ಅಂತಲ್ಲ ಮಾಡ್ಕೊಂಡ್ರೆ ನಾವು ಆಶೀರ್ವಾದ ಎಲ್ಲ ಕರ್ಕೊಂಡ್ಬರ್ತೀವಿ. ತಾಳ್ಮೆದಿಂದ ಎಷ್ಟು ವರ್ಷ ಆಗಲಿ, 25 ವರ್ಷ ಆಗಲಿ ನಾನು ಕಷ್ಟ ಬಂದಿದ್ದು. 25 ವರ್ಷ ನನ್ನ ಮಕ್ಕಳು ಒಂದು ಆಸೆ ಇದ್ದಕ್ಕಂದ್ರೆ ಅದೇ ನನ್ನ ನಾಲ್ಕು ಮಕ್ಕಳು ಒಳ್ಳೆ ಬಟ್ಟೆ ಹಾಕೋರು, ಒಳ್ಳೆ ಊಟ ಮಾಡೋರು. ನನ್ನ ಮಕ್ಕಳು ನನ್ಗೆ ಕೊಡ್ಸಕ್ ಆಗ್ಲಿಲ್ಲ. ಅವ್ರ ಹತ್ರ ಕೋಟಿಗಟ್ಟಲೆ ಇದೆ, ನನ್ನ ಹತ್ರ 10 ರೂಪಾಯಿ ಇದ್ರೂ ಎಷ್ಟು ಕೇಳ್ತಾ ಇದ್ದೀನಿ. ಸಂತೋಷವಾಗಿ ದೇವರನ್ನು ಇಟ್ಟಿದ್ದಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅವಾಗ ಏನಂದ್ರೆ 25 ವರ್ಷ ನಾನು ಸೇವೆ ಮಾಡಿ ಸ್ವಲ್ಪ ಕಾಣಿಕೆ ಬರ್ತಾ ಇದ್ದೆ. ಆ ಕಾಣಿಕೆಯಿಂದ ನನ್ನ ಫ್ಯಾಮಿಲಿನ ನಾನು ನೋಡ್ಕೊಂಡು ಅದು ನೋಡಿ ಕಾರ್ಯ ಏನಂದ್ರೆ 3,000 ಬರ್ತಿತ್ತಲ್ಲ, 3,000 ನಾನು ಏನ್ ಮಾಡ್ತಾ ಇಲ್ಲ, ಆ ಮನೆಯವ್ರಿಗೆ ಹೇಳಿದ್ದೆ ಇದ್ರಲ್ಲಿ 1 ರೂಪಾಯಿ ತೆಗಿಬಾರ್ದು, ದೇವರ ಸೇವೆಗಾಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವತ್ತು ಅರ್ಪಣೆ ಮಾಡಿ ನಾನು ಇದು ಮಾಡಿದೆ. ಅವಾಗ ಹಾಗೆ ಕೊಡ್ತಾ ಇದ್ದೆ. ನಾನು ಅದು ಬರೋದೇ ಇಲ್ಲ. ಆದ್ರೂ ನನ್ನ ಎಲ್ಲ ಕಾರ್ಯಗಳು ಯಾರು ಒಬ್ಬರು ಎಲ್ಲರೂ ಹೋಗಿದ್ರು ನಾವು ಪ್ರಯತ್ನ ಮಾಡ್ತಾ ಇದ್ರೆ ಅದ್ಭುತಗಳು ಮಾಡೋರು ದೇವರು, ಅನೇಕ ಕಾರ್ಯಗಳು ದೇವರು ಒಳ್ಳೇದು ಮಾಡೋರು. ಅವ್ರನ್ನ ತಂದು ಕಾಣಿಕೆ ಕೊಡ್ತಾರೆ. ಕಾಣಿಕೆನೂ ಮುಟ್ಬೇಡ ಅಂತ ಹೇಳಿದ್ದಾರೆ. ಫಸ್ಟ್ ಉಮೇಶ್ ಗೊತ್ತು ಅವ್ರಿಗೆ. ಅವ್ರು ಹೇಳಿದ್ರಿ ನಮಗೆ ಇದು ವಾಂಗ್ ಕೊಡಿ, ನಾನೇ ತಗೊಂಡೋಗಿ ಏನ್ ಮಾಡ್ತಾರೆ, ತಗೊಂಡ್ರೆ ನನ್ಗೆ ಬೇಕಾಗಿದೆ, ಅವಶ್ಯಕತೆ ಇದೆ, ಆದ್ರೂ ದೇವ್ರು ತಗೋಬೇಡ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ಎಷ್ಟು ದೇವ್ರ ಸೇವಕದಿಂದ ರಿಟರ್ನ್ ಕೊಟ್ಕೊಂಡು ಬಂದಿದ್ದೀನಿ. ಇದೆಲ್ಲ ನಡ್ಕೊಂಡ ಮೇಲೆನೆ ಇವತ್ತು ಆಶೀರ್ವಾದದ ಮೇಲೆ ಆಶೀರ್ವಾದ ದೇವರು ನನಗೆ ಕೊಟ್ಟಿದ್ದಾರೆ. ನನಗೆ ನಾನು ಮೇಲೆ ಬರಬಾರ್ದು ಅಂತ ನನ್ನ ಕಷ್ಟದಲ್ಲಿ ಹಾಕಿದವರಲ್ಲ ಎಷ್ಟು ಅವ್ರ ಹತ್ರ ಹಣ ಇರ್ಬೋದು, ಆದ್ರೆ ನನ್ನ ಫ್ಯಾಮಿಲಿಯಲ್ಲಿ ಇರೋ ಸಮಾಧಾನ, ನನ್ನ ಮಕ್ಕಳಿಗೆ ಇರೋ ಸಮಾಧಾನ, ನನ್ನ ಮಕ್ಕಳು ನಡೆಸ್ತಾ ಇರೋದಂತ ರೀತಿ ಅವ್ರಿಗಿಲ್ಲ. ಅವ್ರಿಗೆ ಯಾರೋ ಅಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳಕ್ ನನಗೆ ಇಷ್ಟ ಇಲ್ಲ. ಇಡೀ ಕರ್ನಾಟಕ ಗೊತ್ತು ಅವ್ರಿಗೆ ಆ ಸಮಾಧಾನ ಇಲ್ಲ. ಹಾಗೆ ದೇವರು ನನಗೆ ಏನಿದೆ ಏನಂತವ್ರು ಹೆಣ್ಣು ಕೊಡದೇ ಇಲ್ಲ ಅಂತ ಸ್ಥಳದಲ್ಲಿ ಇದ್ದವನಿಗೆ ಇವಾಗ ನನ್ನ ಕರೆದು ಮಾತಾಡಿ ಎಲ್ಲ ಅವ್ರ ಫ್ಯಾಮಿಲಿನೇ ನೋಡಕ್ಕೆ ದೇವರು ನನಗೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಆ ಯಪ್ಪ ಯಾವಾಗ ಆ ಮಾತಾಡ್ನೋ ತಿರ್ಗಾ ಏನ್ ಮಾಡೋದ, ಆ ಟೈಮಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಯಾರು ಆ ಥರ ಮನೆ ಕಟ್ಟಿಲ್ಲ. ಅವಾಗಲೂ ಅಷ್ಟೇ ಒಂದು ಸಾಲನೂ ನಾನು ಮಾಡಿಲ್ಲ, 1 ರೂಪಾಯಿ. ಒಬ್ರು ಬ್ರಾಹ್ಮಣ್ಸ್ ಅವರು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ.
ಎಲ್ಲ ಕಾರ್ಯಗಳು ಏನ್ ಮಾಡ್ತಾರೆ ದೇವರು, ಎಲ್ಲಿ ನಮ್ಗೆ ನಷ್ಟ ಇಲ್ಲ, ಆಶೀರ್ವಾದಗಳು ಕೊಡ್ತಾರೆ. ಯಾಕಂದ್ರೆ ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟು ತಗ್ಗಿರುವಾಗ ಅವರು ಮರಣ ಹೊತ್ತ ಟೈಮಲ್ಲಿ ನನ್ನ ಹೆಸರಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, ಜಾಗನ ಸರ್ವ ಕೊಡ್ಬೇಕಂತ ಹೇಳ್ಬಿಟ್ಟು ಅಪ್ಪ ಬರ್ತಿದ್ದಾರೆ. ಬರ್ದಿದ್ದು 1 ವರ್ಷ ಆದ್ಮೇಲೆ ನಾವು ನೋಡಿದ್ವಿ ಅದನ್ನ. ಅದು ನಾನು ಒಣ ಇಬ್ರು ಹೋಗಿ ಕೂತ್ಕೊಂಡು ಯಾವ್ದೋ ಬಿಲ್ ನೋಡೋ ಟೈಮಲ್ಲಿ ನೋಡಿದ್ರೆ ಡೈಟ್ ತಗೊಂಡು ಆಗ್ತಾ ಇದ್ದಾರೆ ಅವರು. ಯಾಕಂದ್ರೆ ಆ ವರ್ಷ ಎಷ್ಟು ಪಕ್ಕ ಬ್ರಾಹ್ಮಣ, ಏನೇ ಎಮರ್ಜೆನ್ಸಿ ಕೆಲಸ ಇದ್ರು ಅಪ್ಪ ನೀನು ಹೋಗಿ ಫಸ್ಟ್ ಚರ್ಚಿಗೆ ಹೋಗ್ಬಿಟ್ಟು ಆಮೇಲೆ ಬಾ. ಅವಾಗ ನಮ್ಗೆ 11:30 ಚರ್ಚ್ ಮುಗಿಯೋದು. ಅಲ್ಲಿ ನಾನು ಏರಿಯಾದಿಂದ ನಾನು ಪೀಣ್ಯಾಗ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ 1 ಅವರ್ ಬೇಕು. 12:30 1 ಗಂಟೆ ಆಗುತ್ತೆ, ಆದ್ರೂ ಪರವಾಗಿಲ್ಲ ನೀನ್ ಚರ್ಚಿಗೆ ಹೋಗದೆ ಬಂದ್ಬಿಟ್ಟು ನನಗೆ ಆ ಪನಿಷ್ಮೆಂಟ್ ನನಗೆ ಬರೋದಂಗೆ ನೀನು ನಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಹೇಳಿದ್ರು. ನಾನು ನಡ್ಕೊಂಡಿದ್ದೆ ನಡೆ, ಅವ್ರ ಹತ್ರ ಯಾವ ತರ ಕೆಲಸ ಮಾಡಿದ್ರು, ಆ ರೀತಿಯಲ್ಲಿ ಮಗನ ಕೊಡ್ಬೇಕಂತ ಸ್ಥಾನ ಏನು, ಆ ಸ್ಥಾನದಲ್ಲಿ ದೇವರು ಅವ್ರ ಮುಖಾಂತರವಾಗಿ ನನಗೇನ್ ಮಾಡೋದು, ಅವ್ರ ಸಾಯೋದ ಮುಂಚೆನೆ ಬರ್ದಿಕ್ಕಿದ್ದಾರೆ. ಅವ್ರ ಸರವಣಿದ ಜಾಗ ಮನೇನ ಅವ್ರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಅದು ಬಿಲ್ ಹುಡುಕೋಗ ಅಮ್ಮ ನೋಡ್ಬಿಟ್ಟು ಅಂತ ಇದ್ದಾರೆ. ನನ್ನ ಯಜಮಾನರನ್ನ ಎಷ್ಟು ನೀವು ನೋಡ್ಕೊಂಡಿದ್ರೆ ಯಾರಿಗೂ ಅಲ್ಲಿರೋ 5-6 ಜನ ಇದ್ದಾರೆ, ಯಾರಿಗೂ ಅದನ್ನ ಬರ್ದಿಲ್ಲ, ನಿಮ್ಗೆ ಮಾತ್ರ ಬರ್ದಿದ್ದಾರೆ ಅಂತೇಳಿ ಅಲ್ಲಿ ನನ್ನ ಸಾಕ್ಷಿಯಾಗಿ ದೇವರು ನಾನು ಇಟ್ಟಿದ್ದಾರೆ. ಅದೇ ಜಾಗದಲ್ಲಿ 3 ಫ್ಲೋರ್ ಮನೆ ಕಟ್ಟಿದ್ಮೇಲೆ ಯಾರೋ ನನಗೆ ಯಾವ ಎತ್ಕೊಡಲ್ಲ ಅಂತ ನಮ್ಮ ಮಾವ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಅವ್ರು ಬಂದು ತಲೆ ಬಗ್ಗೆಂಗೆ ಮಾಡಕ್ಕೆ ದೇವರು ಅನುಗ್ರಹ ಮಾಡಿಕೊಟ್ರು. ಅಲ್ಲೆಲ್ಲೂಯ್ಯ. ಅವ್ರ ಮನೆ ಇವ್ರಿಗೆಲ್ಲ ಗೊತ್ತು, ಯಾವ್ದೋ ಒಂದು ನಾಯಿ ಕೂಡ ಇರುತ್ತಲ್ಲ ಆ ತರ ಮನೆಗಳು ಅವ್ರು ಮಾಡ್ಕೊಂಡಿದ್ದು. ಅದ್ಭುತವಾಗಿ ಮನೆ ಆ ಟೈಮಲ್ಲಿ 99ರಲ್ಲಿ ಎಲ್ಲ 99ರಲ್ಲಿ ಆ ಟೈಮಲ್ಲಿ ಅವಾಗ ಆತರ ಅದ್ಭುತವಾಗಿ ಮನೆ ಕಟ್ಟಕ್ಕೆ ದೇವರು ಅನುಗ್ರಹ ಮಾಡೋಣ. ಯಾರು ನಮ್ಮನ್ನ ಕೇವಲವಾಗಿ ನಮ್ಮನ್ನು ನೋಡ್ತಾರೋ, ಕೇವಲವಾಗಿ ನಮ್ಮನ್ನು ಅನ್ಕೊತಾರೋ ಅವಾಗ ನಾವು ಏನ್ ಮಾಡ್ಬಾರ್ದು, ಎದುರಾಗಿ ನಾವು ಮಾತಾಡ್ಬಾರ್ದು ದುರಾಚಾರದಿಂದ. ನಿಮ್ಮ ಅಪ್ಪನೇ ಅವ್ರಿಗೆಲ್ಲ ಫ್ಯಾಮಿಲಿಗೆ ಗೊತ್ತು. ನಮ್ ಕಡೆ ತಗೊಂಬಂದು ಅವರು ಬೆಂಗಳೂರು ಬಂದ್ರೆ ಇಲ್ಲಿ ಮನೆ ಮಾಡಕ್ಕೆ ಎಲ್ಲರೂ ನಮ್ಮ ಅಪ್ಪನೇ ಕಷ್ಟಪಟ್ಟು ಅಂತವ್ರು ಏನ್ ಮಾಡೋದು, ನಮ್ಗೆ கொஞ்சம் பார்த்து ஏன்னா சொல்ற காரியம் மறந்துடுவேன், அதனால தயவுசெய்து கொஞ்சம் அவங்க ரொம்ப ಕಡಿಮೆ ಬಿಡಾದೀங்க. ಅವಾಗ ಏನ್ ಮಾಡೋದು, ಅಷ್ಟೆಲ್ಲ ನನಗೆ ಇದು ಮಾಡಿದ್ರು. ಆದ್ರೂ ಏನ್ ಮಾಡಿದ್ರು, ದೇವ್ರು ಒಂದು ಇಷ್ಟು ರೂಪಾಯಿ ಆದ್ರೆ ದೇವರಲ್ಲಿ ನಾವು ಕಾಯ್ತಿರ್ಬೇಕು. ದೇವರಿಗೆ ನಾವು ಎಷ್ಟು ಒಂದು ಏನ್ ಮಾಡ್ತೀವಿ, ಸಡನ್ ಏನ್ ಮಾಡ್ತೀವಿ, ಒಂದು ಮನೆ ಕಟ್ಟಬೇಕು, ಇಲ್ಲ ಒಂದು ಮದುವೆ ಮಾಡಬೇಕು, ಬೇರೆ ಯಾವುದೋ ಒಂದು ಕಾರ್ಯಕ್ಕೆ ಇಲ್ಲ ಒಂದು ಚರ್ಚ್ಗೆ ಒಂದು ಎಲ್ಲ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂತ, ಅದು ಚರ್ಚಿಗೋಸ್ಕರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೋಸ್ಕರ ನನಗೆ ಗೊತ್ತಿರೋರು ಒಬ್ಬ ವ್ಯಕ್ತಿ, ನಾವು ಒಂದು 25 ಸೇವಕರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ತುಂಬಾ ನಮ್ಗೆ ಕಷ್ಟ ಇದೆ. ಆ ಕಷ್ಟದಲ್ಲಿ ಇರೋ ಟೈಮಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅವರು ಪರ್ಮಿಷನ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ಅವ್ರೇನ್ ಮಾಡಿದ್ರು ಅಂದ್ರೆ, ಈ ತರ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಾನು ಶ್ಯಾಮ್ ಬ್ರದರ್ ಎಲ್ಲರೂ ಹೋಗಿದ್ದು ಒಂದು ಮೀಟಿಂಗ್ಗೆ. ಅವಾಗ ಟೈಮಲ್ಲಿ ಮಾಸ್ಟರ್ ಸ್ವಲ್ಪ ನಾವು ಇದು ಮಾಡಿ ಮನೆಗೆ ಕೊಟ್ಟು ಅವ್ರು ಒಂದು ಗಿಫ್ಟ್ ಕೊಟ್ಟು ಬರ್ಬೇಕಂತ. ಆ ಟೈಮಲ್ಲಿ ಈ ತರ ತರಿಸಿ ಹಂಗೆ ಪೆಂಡಿಂಗಲ್ಲಿ ಇದೆ. ಅದು ತುಂಬಾ ಕಷ್ಟದಲ್ಲಿ ನಾನು ಹೋಗಿ ಬರೋದೇ ದೊಡ್ಡ ಹೆಚ್ಚಾಗಿತ್ತು. ಆದ್ರೂ ಆ ಟೈಮಲ್ಲಿ ಪರವಾಗಿಲ್ಲ, ದೇವರನ್ನ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು 25,000 ರೂಪಾಯಿ ಮನೆಗೆ ಕೊಟ್ಬಿಟ್ಟು ಬಂದಿದ್ವಿ. ದೇವರು ಸಭೆನ ಉಂಟು ಮಾಡಬೇಕು ಅಂತ ಕಟ್ಬೇಕಂದ್ರೆ ಯಾವುದು ತಡೆನ ದೇವರು ಮಾಡಲ್ಲ, ಅವ್ರು ಸಿದ್ಧವಾಗಿದ್ರೆ ಮಾತ್ರ. ಆದ್ರೆ ಏನ್ ಮಾಡ್ತಾರೆ, ಇವ್ರಾಗಿ ಏನ್ ಮಾಡ್ತಾರೆ, 25,000 ರೂಪಾಯಿ ನಾನು ಅಲ್ಲೇ 3 ತಿಂಗಳಾಯ್ತು 4 ತಿಂಗಳಾಯ್ತು ಒಂದು ಕೆಲಸನ ಅಲ್ಲಿ ಮಾಡಿಲ್ಲ. ಎಲ್ಲಿ ದೇವ್ರು ಕೊಡ್ತಾರೆ? ನಿನ್ ಕಷ್ಟ ಇದೆ ಅಂತ ಕೇಳಿಸ್ಕೊ, ಪರವಾಗಿಲ್ಲ. ಅಂತರ ಮಾಡಿ ಏನ್ ಮಾಡಿದ್ರೆ ನಿಮ್ ಸಭೆ ಕಟ್ಟಕ್ಕಾಗಿಲ್ಲ. ಹಾಗೆ ನಾವೇನ್ ಮಾಡ್ತೀವಿ, ಕಷ್ಟ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಒಂದು ಇನ್ನೊಬ್ಬರ ತರ ನಾವು ಮನೆ ಕಟ್ಕೊಂಡು ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಹೋಗಿ ಸಾಲ ಮಾಡ್ಕೊತೀವಿ. ಸಾಲ ಮಾಡಿ ನಾವೇನಾಗ್ತೀವಿ, ದರಿದ್ರವಾಗಿ ಆಗ್ತೀವಿ. ಮನೆ ಕಟ್ಟಕ್ಕಾದ್ರೆ ಮನೇಲಿ ಫಿನಿಶ್ ಮಾಡಕ್ಕಾಗಲ್ಲ. ಎಲ್ಲರೂ ಸ್ವಂತ ಮನೆಯಲ್ಲಿ ಇರೋಕೆ ಒಳ್ಳೇದು, ಮಕ್ಳು ಮದುವೆ ಮಾಡ್ಬೇಕಂದ್ರೆ ಅದು ಒಳ್ಳೇದು. ಆದ್ರೆ ನಮ್ಮ ಕೆಪಾಸಿಟಿ ಏನಿದೆಯೋ ಅದನ್ನ ನೋಡಿ ನಾವು ಮಾಡೋ ಟೈಮಲ್ಲಿ ಏನ್ ಮಾಡ್ತಾರೆ, ದೇವರು ಆಶೀರ್ವಾದ ಕೊಡ್ತಾರೆ. ಅಲ್ಲೇಲೂಯ್ಯ. ಬೇರೆಯವ್ರು ಮಾಡಿದ್ರೆ ಮದುವೆಗೆ ಏನ್ ಮಾಡ್ತಾರೆ ಗೊತ್ತಾ, ಗ್ರಾಂಡ್ ಆಗಿ ಮಾಡ್ಬೇಕು, ಅಲ್ಲಿ ಸಾಲ ಮಾಡ್ಕೊಳ್ಳೋದು. ಆಮೇಲೆ ಏನಾಗುತ್ತೆ, ಸಾಲ ತೀರ್ಸಕ್ಕಾಗಲ್ಲ, ಸಾಲದ ಬಂದು ನಮ್ಮನ್ನ
ಅವಾಗ ಯಾರ ನಾಮ ಯೂಸ್ ಮಾಡ್ತಾರೆ? ದೇವರ ನಾಮ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ದೇವರ ಮಕ್ಕಳೇ, ನಮ್ಮನ್ನ ಜ್ಞಾನದಿಂದ ನಡೆಯಕ್ಕೆ ದೇವರು ಎಷ್ಟೋ ಕಾರ್ಯಗಳು ನಮ್ಗೆ ಇಟ್ಟಿದ್ದಾರೆ. ಆ ಕಾಲ ಬರುತ್ತೆ, ಅದೇ ಹೇಳೋದಲ್ಲ, ಯಾರು BSNL ವರ್ಕ್ ಮಾಡ್ತಾರೆ ವ್ಯಕ್ತಿಗಿಂತ ನಾನು ಯಾವ್ದೋ ಒಂದು ಸಣ್ಣ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ನಾನು ಓದೋದು ಬರಲ್ಲ ಸರಿಯಾಗಿ, ವೇದ ಓದ್ಬೇಕಾದ್ರೆ ಸುಮಾರು ಟೈಮ್ ಬೇಕು, ಅದಕ್ಕೆ ನಾನು ಆಡಿ ಹಾಕೊಂಡು ಬೈಬಲ್ ಓದ್ಕೊಂಡು ಒಂದೊಂದು ವರ್ಷನಾಗಿ ಹಂಗೆ ರಿಟ್ ಮಾಡ್ತೀನಿ ನಾನು. ಆ ತರ ಇದ್ದವ್ರಿಗೆ ದೇವರು ಎಷ್ಟೋ ಆಶೀರ್ವಾದ ದೇವರನ್ನ ಪಟ್ಟದವಾದ ಸ್ಥಳದಲ್ಲಿ ನಾನು ಇಟ್ಟಿದ್ದೇವೆ. ಅವಾಗ ಒಂದು 50 ಲಕ್ಷ ಇರ್ಬೋದು ಮನೆ ಕಟ್ಟಕ್ಕೆ, ಅದು ತುಂಬಾ ಕಷ್ಟ ಇತ್ತು. ಆದ್ರೆ ಅವರಲ್ಲಿ ನಾವು ಇರುವಾಗ ಅದೇ ಹೇಳಿದ ದೇವರ ಮಕ್ಕಳು ಯಾವತ್ತು ನಾವು ಸಾಲ ತಗೊಳ್ಳದೆ ವೇಟ್ ಮಾಡೋದು. ನೀವು ಒಂದು ಕಾರ್ಯಕ್ಕೆ ಇದು ಮಾಡ್ತೀರಾ, ದೇವರ ಹತ್ರ ಪ್ರಯತ್ನ ಮಾಡಿ, ಪ್ರೇಯರ್ ಮಾಡುವಾಗ ಏನ್ ಮಾಡ್ತಾರೆ ದೇವರು ಎಷ್ಟು ಟೈಮ್ಲ ಅವ್ರ ಕಾರ್ಯಗಳೇ ವಾಕ್ಯ ಪಡಿತಾರೆ ದೇವರ. ಸ್ವಲ್ಪ ತಮಗೆ ಅರ್ಥ ಆಗತ್ತಾ? ವೆರಿ ಗುಡ್, ವೆರಿ ಗುಡ್. ಆ ಟೈಮ್ಗೋಸ್ಕರ ನಾವು ಕಾಯ್ಕೊಂಡಿರ್ಬೇಕು. ಆ ತರ ಇರೋ ಟೈಮಲ್ಲಿ ದೇವರು ನಿಜವಾಗ್ಲೂ ನಮ್ಮನ್ನು ಯಾರನ್ನು ಈ ರೀತಿಯಲ್ಲಿ ಇಲ್ಲ. ದೇವರ ಸೇವಕರು ಹೇಳಿದ್ರು, ಈ ಸ್ಥಳದಲ್ಲಿಲ್ಲ, ಇನ್ನೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಅವರಲ್ಲಿ ಹೆಂಗೆ ಹೋಗ್ತೀವೋ ನಮ್ಮ ಜೀವಿತದಲ್ಲಿ ಅದೇ ತರ ನಾವು ಹೋಗಕ್ಕೆ ದೇವರು ರೆಡಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ತರನೇ ಒಂದೊಂದು ಕಾರ್ಯದಲ್ಲಿ ಇವ್ರಿಗೆಲ್ಲ ಸುಮಾರು ಜನ ಬೆಂಗಳೂರು ನೋಡಿದ ಇವ್ರಿಗೆ ಎಲ್ಲ ಆಶೀರ್ವಾದ ಇದೆ, ಚೆನ್ನಾಗಿದ್ದಾರೆ. ಆದ್ರೆ ದೇವರು ಒಂದೊಂದು ದಿವಸನೂ ಇಲ್ಲಿ ಖಾಲಿ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವಾರದಲ್ಲಿ 2 ಸೇವಕರು ಬಂದ್ಬಿಟ್ರು ಮನೆಗೆ. ಬರೋ ಟೈಮಲ್ಲಿ ಯಾಕಂದ್ರೆ 3 ತಿಂಗಳಿಂದ ನನ್ನ ಬಿಸ್ನೆಸ್ ಸ್ಟಾಪ್ ಆಗಿದೆ. ಒಬ್ಬ RSS ವ್ಯಕ್ತಿ ಬಂದ್ಬಿಟ್ಟು ನಮ್ಗೆ ಇರೋ ಮನೆಯ ಒಂದು ಪ್ರಾಬ್ಲಮ್ ಮಾಡಿ ಕೇಸ್ ಹಾಕಿದ್ದಾರೆ. ಅದರಿಂದ ಅದು ಟೆನ್ಷನ್ ನಾನು ಮಾಡಿದೆ, ಯಾವ ಬಿಸ್ನೆಸ್ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಏನು ಬ್ಯಾಂಕ್ ಬ್ಯಾಲೆನ್ಸ್ ಪಾಕಿಟ್ ತುಂಬ ಕಮ್ಮಿ ಆಗಿತ್ತು. ಇಬ್ರು ಸೇವಕರು ಬಂದ್ಬಿಟ್ರು, ನಾನು ಏನ್ ಮಾಡ್ತೇವ್ರೆ ಅವ್ರು ಪ್ರೇರ್ ಮಾಡ್ದಾಗ ಹೋಗ್ಬಿಟ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಹಂಗಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಸೈಲೆಂಟ್ ಆಗಿದ್ದೀನಿ. ಮಾಡಿ ಹಾಕಿ ಕಳ್ಸ್ಕೊಡೋಣ ಅಂತ ಅವ್ರು ಬಿಡಿದ್ರೆ ಆದ್ಮೇಲೆ ಪ್ರೇರ್ ಮಾಡೋಣ ಅಂತ ಪ್ರೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಪ್ರೇರ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ದೇವ್ರ ಸೇವಕರನ್ನ ಹಂಗೆ ಕಳ್ಸಕ್ಕಿಲ್ಲ. ನಮ್ಮ ಹತ್ರ ಇಲ್ಲ ಅಂದ್ರೂ ನಮ್ಮ ಮನೆಗಿರೋ 1 ಗ್ಲಾಸ್ ನೀರಾದ್ರೆ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಕಳಿಸ್ಬೇಕು. ಅದೇ ದೇವರಿಗೆ ಅವ್ರು ಕೊಡೋದು ಯಾವತ್ತು ವ್ಯರ್ಥ ಆಗಲ್ಲ ರೀ. ದೇವರಿಗೆ ಕೊಡೋದು ನಾವು, ದೇವ್ರ ಸೇವೆಗೆ ಕೊಡೋದು ನಾವು ನಮ್ಮ ಅಕೌಂಟಲ್ಲಿ ಆ್ಯಡ್ ಆಯ್ತು ಒಂದು ಕಮ್ಮಿ ಆಗಲ್ಲ. ಹೋಗಿ ಡ್ರೈವರ್ ನೋಡಿದ್ರೆ ಬರೀ 500 ರೂಪಾಯಿ ಮಾತ್ರ ಇದೆ. ದೇವರ ಸ್ತೋತ್ರ. ಅದು ಒಂದೇ ನೋಡಿಲ್ಲ, ಚೇಂಜ್ ಇತ್ತು. ಅದಕ್ಕೂ ದೇವ್ರ ಟ್ಯಾಕ್ಸ್ ಇರುತ್ತೆ ಕೊಡಕ್ಕೆ. ಆ ಥರ ನಾವಿದ್ರೂ ನಮ್ಮ ಹತ್ರ ದೇವ್ರ ಮುಂದೆ ಸಾಕ್ಷಿಯಾಗಿರ್ಬೇಕು. ಅದನ್ನೇ ದೇವ್ರು ನೋಡ್ತಾರೆ. ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನೀವು ನನಗೆ ಇಲ್ಲ, ನಾನೇನು ಕೊಡೋದು ಕೊಟ್ಟೆ. ನಾನು ಹೋಗಿ ಯಾರು ಅವ್ರ ಹತ್ರ ಕೇಳಲಿಲ್ಲ. ನನಗೆ ಸ್ವಲ್ಪ ಬೇಕಾಗಿತ್ತು. 50,000 ರೂಪಾಯಿ ತಗೊಂಬಂದು ನನಗೆ ಕೊಡಿಲ್ಲ, ಬೇರೆ 500 ರೂಪಾಯಿ ಕೊಟ್ಟಿರೋದು. ನಾನು ಏನಂದ್ರೆ ದೇವರನ್ನ ಅವರ ದಾರಿಯಲ್ಲಿ ನಡೆಯಕ್ಕೆ ನಾನು ಪಡೆದ ಅರ್ಪಣೆ ಮಾಡೋದು ಅವತ್ತಿಂದ ಏನೂ ಇಲ್ಲ ಅಂದ್ರೂ ರಾಜ್ಯತರ ನಮ್ಮನ್ನ ಇಡಕ್ಕೆ ಅವರು ಸಾಧ್ಯವಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನಮ್ಮ ಜೀವನದಲ್ಲಿ ಓದಕ್ಕೆ ನಮ್ಮ ಕೆಪಾಸಿಟಿ ಏನಿದೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನಮ್ಮ ಮಕ್ಕಳು ಓದಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಇದಕ್ಕೆ ನಮ್ಮ ಹತ್ರ ಏನು ಸಂಬಂಧ ಇದೆ, ನಮ್ಗೆ ಏನ್ ಮಾಡಕ್ಕಾಗುತ್ತೆ? ಮಕ್ಕಳು ಇಲ್ಲಿ ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಒಳ್ಳೆ ಸ್ಥಳದಲ್ಲಿ ಇದ್ದಾರೆ ಅಲ್ವಾ? ನನ್ನ ಸೊಸೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಈಗ MD ಓದ್ತಾ ಇದ್ದಾರೆ. ಇನ್ನು ನಾವು ಫೀಸ್ ಕಟ್ಟಬೇಕು. ಅದನ್ನ MD ಓದ್ಬೇಕಂದ್ರೆ ಕೋಟಿ ಕಟ್ಟಲೇಬೇಕು. ಆದ್ರೆ ಲಕ್ಷದಲ್ಲಿ ಮುಗಿಯಕ್ಕೆ ದೇವರು ನಮಗೆ ಇದು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅದನ್ನೇ ಪ್ರಯತ್ನ ಮಾಡ್ಬೇಕು. ಈಗ ಯಾವತ್ತೂ ದೇವರಲ್ಲಿ ನಮ್ಗೆ ಏನು ಸ್ವಲ್ಪ
ಕಾಸು ಅವತ್ತು 3,000 ನನಗೆ ಬಂದಿತ್ತಲ್ಲ, ಆ 3,000 ನಾನು ಯಾವ ತರ ಇದು ಮಾಡಿದ್ನೋ ದೇವ್ರಿಗಾಗಿ ಹೆಂಗೆ ಮಾಡಿದ್ದು ಇವಾಗ ಎಷ್ಟು ಜಾಸ್ತಿ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಿರಿ, ದೇವ್ರ ನಮ್ಮ ಆಶೀರ್ವಾದ ಇಟ್ಟಿದ್ದಾರೆ. ಅಲ್ಲೇಲೂಯಾ. ಹಂಗಾಗಿ ನಾವು ಬರೋದು ಯಾವಾಗಲೂ ಬಾವಿಯಲ್ಲಿ ನೀರು ತೆಗಿತಾ ಇದ್ರೆ ಉಗ್ತಾನೆ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ನನಗೆ ಬಂದಿರೋದೇ ಏನೋ 1,000 ರೂಪಾಯಿ, ಈ 1,000 ರೂಪಾಯಿ ನಾನು ಇಲ್ಲಿ ಕಾಣಿಕೆ ಹಾಕ್ಲಿ, ದೇವ್ರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಅದೇನಾಗುತ್ತೆ? ನೀವೆಲ್ಲ ಬೆಂಗಳೂರು ಬಂದ್ರೆ ನಿಜವಾಗ ಬಂದು ಮನೆಗೆ ಬಂದ್ಬಿಟ್ಟು ಹೋಗಿ. ಯಾಕಂದ್ರೆ ಜೀವನದಲ್ಲಿ ನಡೆದಿರೋದಕ್ಕೆ ಸಾಕ್ಷಿಯಾಗಿ ಆ ಜಾಗದಲ್ಲಿ ನಾನು ಇಟ್ಟಿದ್ದಾರೆ ದೇವರಲ್ಲಿ. ಯಾರು ಮಾಡಕ್ಕಾಗಲ್ಲ ರೀ. ಅದೇ ಹೇಳಿದಲ್ಲ, ಕೋಟಿ ಗಟ್ಟಲೆ ಅವ್ನು ಇಟ್ಕೊಂಡಿದ್ದಾನೆ. ಯಾರು ನಾನು ಕೆಲಸಕ್ಕೆ ಇಟ್ಕೊಂಡು 25 ವರ್ಷ ನನಗೆ ಆಸೆ ಹಾಕದಲ್ಲ, ಅವ್ನು ಕೋಟಿ ಗಟ್ಟಲೆ ಇದೆ. ಆದ್ರೆ ನಂತರ ಮನೆ ಅವ್ನು ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವರು ನಾನು ಕಟ್ಸಕ್ಕೆ ನಾನು ಕಟ್ಟಿಲ್ಲ. ನನ್ನ ಕೈಲಿ ಬಳಸಿ ಆಚೆ ಬರುವಾಗ ನಾನು ಮನೆ ಕಟ್ಟಬೇಕಂದ್ರೆ 25,000 ರೂಪಾಯಿ ಇತ್ತು. 25,000 ರೂಪಾಯಿ ಫೌಂಡೇಶನ್ ಹಣ ತಂದು ನೋಡಿ, ಅವನ 15,000 ರೂಪಾಯಿ ತಗೊಂಡು ಹೋಗ್ಬಿಟ್ಟ. ಮಿಕ್ಕಿದ ಎಷ್ಟು ಇರುತ್ತೆ? 10,000. 1.5 ಕೋಟಿ ಅದು ಖರ್ಚಾಗಿದೆ. 1 ರೂಪಾಯಿ ನಾನು ಎಲ್ಲಿ ಸಾಲ ತಗೊಂಡೆ? ನಾನು ಮಾರ್ಕೆಟ್ ಕಟ್ಟಿಲ್ಲ. ಕೊರೋನಾ ಟೈಮಲ್ಲಿ ಏನು ಅಂಗಡಿ ಕ್ಲೋಸ್ ಮಾಡಿರೋ ಅಂಗಡಿನ ಓಪನ್ ಮಾಡಿ ನನಗೆ ಬಟ್ಟಲು ಕೊಡೋ ಹತ್ರ ದೇವರು ಕೃಪೆ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. 20,000 ಇಟ್ಕೊಂಡು 1.5 ಕೋಟಿ ನಾವು ಮುಗಿಸಕ್ಕೆ ದೇವರು ನನಗೆ ಅರ್ಪಣೆ ಮಾಡಿದ್ರು. ಯಾರು ಸ್ವಂತ ಬಂದ ಯಾರನ್ನೂ ಕೊಟ್ಟಿಲ್ಲ, ಯಾರು ನನಗೆ ಹೆಲ್ಪ್ ಮಾಡಿದ್ರು. ನಮ್ಮ ತಾಯಿ ಮನೆ ಕಡೆಯಿಂದನೂ ಬರಲಿಲ್ಲ. ಯಾಕೆ ಅಲ್ಲಿ ನಾವು ಕೊಡ್ಬೇಕಾದ್ರೆ ನೀರಲ್ಲಿ ತೆಗಿರೋ ತರ ಇರಬಾರ್ದು. ಅದು ತೆಗಿತಾ ಇರುವಾಗ ದೇವರು ನಮ್ಮನ್ನ ಇನ್ನೂ ಉಕ್ಕಿಸ್ತಾರೆ. ಅಲ್ಲೆಲ್ಲೂಯ್ಯ. ಯಾರು ದೇವ್ರ ಮಕ್ಕಳು ಬಂದ್ರಾನು, ದೇವಕ್ಕೆ ಬಂದ್ರಾನು, ಏನಕ್ಕೆ ತಮಿಳ್ನಾಡು ಹೋಗ್ಬಿಟ್ಟು ನಾನು ಇಲ್ಲಿಂದ ಆ ದೂರದಲ್ಲಿ ಹೋಗಿ ಯಾಕೆ ದೇವರಿಗಾಗಿ ಯಾರು ವಿಲೇಜಲ್ಲಿ ಮಾಡೋದು ಕಷ್ಟ ಇದೆ. ಆದ್ರೆ ಬೆಂಗಳೂರಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ. ವಿಲೇಜ್ ಮಾಡೋದು ಚರ್ಚ್ ಎಲ್ಲ ಬಂದ್ಬಿಟ್ಟು ಒಂದು 500 ರೂಪಾಯಿ ಸಿಕ್ಬೇಕಾದ್ರೆ ಅವ್ರು ತುಂಬಾ ಕಷ್ಟ. 500 ರೂಪಾಯಿ ಕೊಟ್ಟರೆ ಹೆಂಗ್ರಿ ಅವ್ರು ಫ್ಯಾಮಿಲಿ ಮಾಡಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಹೇಳಿ? ಕರೆಂಟ್ ಬಿಲ್ ಕಟ್ಟಬೇಕು, ಮತ್ತೆ ಅವ್ರ ಫ್ಯಾಮಿಲಿ ನೋಡ್ಬೇಕು, ಅವ್ರ ಮಕ್ಕಳು ಓದಿಸ್ಬೇಕು, ಎಲ್ಲ ಮಾಡ್ಕೊಂಡು ಭಾರಿ ಕಷ್ಟ ಇದೆ. ಆದ್ರೂ ದೇವರಲ್ಲಿ ಇರುವಾಗ ದೇವರು ಅವರು ಅದ್ಭುತವಾಗಿ ಮಾಡಕ್ಕೆ ಸಿದ್ಧವಾದ ದೇವರಾಗಿ ನಮ್ಮ ದೇವರಿದ್ದಾರೆ. ಅಲ್ಲೆಲ್ಲೂಯ್ಯ. ಆ ರೀತಿಯಲ್ಲಿ ನನ್ನ ಒಂದೊಂದು ಕಾರ್ಯ ದೇವರು ಅದ್ಭುತಗಳು ಮಾಡ್ಕೊಂಬಂದ್ರು. ಯಾಕೆ ದೇವ್ರ ಮಕ್ಕಳೇ, ನಾವು ನಮ್ಮ ಜೀವನದಲ್ಲಿ ಬೇರೆಯವ್ರನ್ನ ನೋಡಿ ಬದುಕಂತ ಜೀವನ ನಮ್ಗೆ ಬೇಡ. ನಮ್ಗೆ ಯಾವ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿದ್ದಾರೋ ಅದರಲ್ಲಿ ನಾವು ಇರೋ ಟೈಮಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿದ್ದಾಗ ನಮ್ಮನ್ನು ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಮತ್ತೆ ಒಂದು ವಾಕ್ಯ ನೋಡೋಣ. ಹೇಳಿದ ಕಾರಣ ಲೂಕನ ಪುಸ್ತಕ 14ನೇ ಅಧಿಕಾರ 28ರಿಂದ 30 28ರಿಂದ 30 ತನಕ ಓದಿ. 14 ನಿಮ್ಮಲ್ಲಿ ಯಾವನಾದರೂ ಒಂದು ಗುರುತನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾಗದೆ ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡರು. ಲೂಕನು ಬರೆದ ಸುವಾರ್ತೆ 14:28-30. உங்களில் ஒருவன் கோபுரத்தை கட்ட மனதாயிருந்து அஸ்திவாரம் போடப்பட்ட பின்பு முடிக்க திராணி இல்லாமல் போனால் பார்க்கிறவர்கள் எல்லாரும் மனுஷன் கட்ட தொடங்கி முடிக்க திராணி இல்லாமல் போனால் என்று சொல்லி தன்னை பரிகாசம் பண்ணாதபடிக்கு அதை கட்டி தீர்க்கிறதற்கு தனக்கு நிர்வாகம் உண்டோ இல்லையோ என்று முன்பு உட்கார்ந்து செல்லும் செலவை வராமல் இருப்பானோ. என்னங்க ಇದು ಕಾರ್ಯಗಳು ಇವಾಗ ಏನ್ ಹೇಳ್ತಾ ಇದೆ ಇದರಲ್ಲಿ? ಒಂದು ಕಾರ್ಯಗಳು ಮಾಡ್ಬೇಕಾದ್ರೆ ಇದ್ರ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಎಸ್ಟಿಮೇಟ್ ಮಾಡ್ಬೇಕು. ನಮ್ಮಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ. ನಾನು ಹೇಳಿದ ಓದಕ್ಕಾಗ್ಲಿ
ನೀವು ಮನೆ ಕಟ್ಟಕ್ಕಾಗ್ಲಿ ಬೇರೆ ಯಾವ್ದಾದ್ರು ಕಾರ್ಯಗಳು ಮಾಡಕ್ಕಾಗ್ಲಿ ಅವಾಗ ಏನ್ ಮಾಡ್ಬೇಕು, ನಮ್ಗೆ ದೇವರು ಏನ್ ಕೊಟ್ಟಿದ್ದಾರೆ, ನಮ್ಗೊಂದು 10,000 ಬರುತ್ತೆ ಅಂದ್ರೆ 10,000ದಲ್ಲಿ ಏನ್ ಮಾಡ್ಬೇಕು, ತಿಂಗಳು ಪೂರ್ತಿ ಮನೆ ಮೇಂಟೈನ್ ಮಾಡ್ಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಕಾಸು ಕಟ್ಟಬೇಕು, ಮತ್ತೆ ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ಬಿಲ್ ಬರಬೇಕು. ಇವೆಲ್ಲ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಮನೆಗೆ ಏನೋ ಒಂದು ವಸ್ತು ಬೇಕಾದ್ರೆ ನಾವು ತಗೊಂಬರಕ್ಕೆ ಪ್ರಯತ್ನ ಮಾಡ್ಬೇಕು. ಅದನ್ನ ಏನ್ ಮಾಡ್ಬೇಕು, ಇವತ್ತು ಒಂದು 100 ರೂಪಾಯಿ ಮಿಕ್ಕಿದ್ರೆ 300 ರೂಪಾಯಿ 1000 ರೂಪಾಯಿ ಬರೋ ತನಕ ವೆಯ್ಟ್ ಮಾಡ್ಬೇಕು. ಆ 100 ರೂಪಾಯಿ ಮಿಗಿತ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಹೋಗಿ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡ್ತೀವಿ, ಎಲ್ಲಿ ತಿಂಗಳು 1000 ರೂಪಾಯಿ ಕಟ್ತೀನಿ 100 ರೂಪಾಯಿ ಕಟ್ತೀನಿ ಅಂತ. ಸಡನ್ ಆಗಿ ಏನ್ ಬರುತ್ತೆ, ಒಂದು ಕಾಯಿಲೆ ಬರ್ಬೋದು, ಒಂದು ಮನೆ ಕಟ್ಟೆಗಳು ಏನ್ ಮಾಡ್ಬೇಕು, ಅವಾಗ ಎಲ್ಲ ಪ್ಲಾನ್ ಮಾಡಲ್ಲ, ಇದು ಲೋನ್ ಕೊಡ್ತಾರೆ, ಯಾವ ರೀತಿ ಬೇಕಾದ್ರೆ ತಗೊಂಡು ಕಟ್ಬಿಟ್ಟು ನಾಳೆ ಲೋನ್ ಕಟ್ಬೋದು ಅಂತ. ಆ ಟೈಮ್ ಏನ್ ಬರುತ್ತೆ, ಕಾಯಿಲೆ ಬರ್ಬೋದು, ಬೇರೆ ರೀತಿಯಿಂದ ಖರ್ಚುಗಳು ಬರುತ್ತೆ. ತಗೊಳಕ್ಕೂ ನಾವೇನ್ ಮಾಡ್ಬೇಕು, ಯೋಚನೆ ಮಾಡಬೇಕು, ಅದ ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಒಂದೊಂದು ಕಾರ್ಯಗಳು ಮಾಡಿ ಏನ್ ಮಾಡ್ತೀವಿ, ಅಲ್ಲಿ ಏನ್ ಮಾಡ್ತೀವಿ, ಅನ್ಯ ಜನ ಯಾರು ಬೇರೆ ಜನರ ಮಧ್ಯದಲ್ಲಿ ನಮ್ಮ ದೇವರನ್ನ ಅದು ತುಂಬಾ ದೇವರು ದುಃಖ ಪಡ್ತಾರೆ. ನಿಮ್ಮನ್ನ ಇದೇ ರೀತಿಯಲ್ಲಿ ಬಿಡಕ್ಕೆ ದೇವರಿಗೆ ಇಷ್ಟ ಅಲ್ಲ, ಈ ರೀತಿಯಲ್ಲಿ ನೋಡಕ್ಕೆ ಅವ್ರಿಗೆ ದೇವರಿಗೆ ಇಷ್ಟ ಇಲ್ಲ. ಈ ಲೋಕದವರ ಜನ ಹೆಂಗ್ ಬಾಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಿನ್ನ ನಡೆಸ್ಬೇಕಂತ ಹೇಳ್ಬಿಟ್ಟು ದೇವರು ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ದಯವಿಟ್ಟು ನೀವು ಹೋಗಿ ಇನ್ನೂ ಸ್ವಲ್ಪ ಈ ಕಾರ್ಯದ ಬಗ್ಗೆ ಥಿಂಕ್ ಮಾಡಿ. ಇದು ಓದ್ತಾ ದೇವರು ನಿಮಗೆ ಏನೇ ಹೇಳ್ತಾ ಇದ್ರು ಅಂತೇಳಿ ದೇವ್ರ ಹತ್ರ ಮಾತಾಡುವಾಗ ದೇವರು ನಿಮ್ಮ ಹತ್ರ ಮಾತಾಡಕ್ಕೆ ಅವರು ರೆಡಿ ಆಗಿದ್ದಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಯಾವುದೇ ರೀತಿಯಲ್ಲಿ ನಾವು ಸಿಗಾಕೊಳ್ಳಕ್ಕೆ ಹೋಗ್ಬಾರ್ದು, ತಾಳ್ಮೆದಿಂದ ಇರಿ. ಯಾವುದೇ ಕಾರ್ಯ, ಮಗಳು ಮದುವೆ ಆಗ್ಬೇಕಾ, ಇಲ್ಲ ಮಗಳಿಗೆ ಮದುವೆ ಆಗ್ಬೇಕಾ, ಇಲ್ಲ ಮನೆ ಕಟ್ಬೇಕಾ, ಒಳ್ಳೆ ಮನೆಗೆ ಹೋಗ್ಬೇಕಾ, ಫಸ್ಟ್ ದೇವ್ರ ಹತ್ರ ಕೇಳ್ಕೊಳ್ಳಿ. ಅವ್ರ ಪ್ರೇಯರ್ ಇಡಿ. 25 ವರ್ಷ ದೇವರ ಸೇವೆಯಲ್ಲಿ ನಾನು ಇಟ್ಟು ಎಷ್ಟು ಕಷ್ಟ ಆಗುತ್ತೆ ಹೇಳ್ರಿ. ನನ್ನ 4 ಮಕ್ಕಳು ಬಂದು ಚೆನ್ನಾಗಿ ಊಟ ಮಾಡ್ತಾರೆ, ನನ್ನ ಮಕ್ಕಳಿಗೆ ಅದರಲ್ಲಿ ಕಾಲ್ ಭಾಗ ನನ್ಗೆ ಏನ್ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳಿಗೆ ಆಸರೆ ಇಲ್ವಾ, ಇರುತ್ತೆ ಇಲ್ವಾ, ಅದೆಲ್ಲ ಕಷ್ಟ ನೋಡಿ. ಆದ್ರೂ 10 ರೂಪಾಯಿ ಸಿಕ್ಕಿದ್ರು 10 ರೂಪಾಯಿಲಿ ಒಂದು 2 ರೂಪಾಯಿ ಬೇರೆಯವ್ರಿಗೆ ಕೊಡತ್ತಾರ ನನ್ನ ಮಕ್ಕಳು. ಆ ಸಂತೋಷದಲ್ಲಿ ಅವ್ರು ಬರ್ತಾರೆ, ಬೇರೆ ಏನೇ ಕಾರ್ಯಗಳು ಬರ್ತಾರೋ ಎಷ್ಟೋ ಮಕ್ಕಳಿಗೆ ನನಗೆ ಫೀಸ್ ಕಟ್ಟಕ್ಕೆ ಕಷ್ಟ ಇರುತ್ತೆ. ಆ ಟೈಮಲ್ಲಿ ನಾನು 2 ಮಕ್ಕಳನ್ನ ಬಂದು ಅಪ್ಪ ಅವ್ರಿಗೆ ಫೀಸ್ ಕಟ್ಟಕ್ಕಿಲ್ಲ, ಅವ್ರಿಗೆ ಏನೋ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅದನ್ನು ಮಾಡಿದ್ದಾರೆ. ಇವೆಲ್ಲ ಕಾರ್ಯಗಳು ಮಾಡ್ತಾ ಬರುವಾಗಲೇ 1.25 ಕೋಟಿ 1 ರೂಪಾಯಿ ಸಾಲ ಇದೆ ದೇವರು ಮಾಡಕ್ಕೆ. ಜಾಗ ತಗೊಂಡ್ಮೇಲೆ ಬರೀ ಮನೆಗೆ ಮಾತ್ರ ಅದು 10 ಮನೆಯನ್ನ ಮಾಡಕ್ಕೆ ದೇವರ ಅನುಗ್ರಹ ಮಾಡಿಬಿಟ್ಟಿದ್ದಾರೆ. ನಾನು ನಡ್ಕೊಂಡಿಲ್ಲ, ನನಗೆ ಅದು ದೇವರೇ ಆ ಜಾಗ ಕೊಟ್ಟಿರೋದು. ಆ ಪ್ರಾಬ್ಲಮ್ ಬಂದ್ರೂ ದೇವರ ಅದನ್ನ ಯಾವ ರೀತಿಯಲ್ಲಿ ಸರಿ ಮಾಡಕ್ಕೆ ಅವ್ರಿಗೆ ಗೊತ್ತು. ಈ ತರ ಕಷ್ಟ ಆಯ್ತಂತ ಏನ್ ಮಾಡಿದೆ, ನಾನೇನ್ ಮಾಡಿದೆ, ಆ 3 ತಿಂಗಳು ಏನ್ ಮಾಡಿದೆ, ಅದರಲ್ಲೇ ಕುತ್ಕೊಂಡ್ಬಿಟ್ಟೆ. ಅದಕ್ಕೆ ದೇವ್ರ ಮಕ್ಕಳೇ ನಿಮ್ಗೆ ಹೇಳ್ತಿರೋದು, ಏನೋ ಒಂದು ಕಷ್ಟ ಬಂದ್ರೂ ಅದನ್ನ ನಿಮ್ ಕೆಲಸ ನೀವು ಮಾಡ್ತಾ ಇರಿ. ಆದ್ರೆ ನೀವು ದೇವರು ಯಾವಾಗ ಮಾತ್ರ ಟೈಮಲ್ಲಿ ದೇವರೇ ಪ್ರಾಬ್ಲಮ್ ಇಂದ ನನ್ನ ಆಚೆ ತಗೊಂಡ್ಬಂಡಿ ಅಂತೇಳಿ ದೇವ್ರ ಹತ್ರ ಕೇಳ್ಬೇಕಾದ್ರೆ ಅವ್ರು ನಮ್ಮನ್ನ ಚೇಂಜ್ ಮಾಡಕ್ಕೆ, ಬದಲಾವಣೆ ಮಾಡಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಆದ್ರೆ ನಮ್ಮ ಬಾಯಿ ಬಿಟ್ಟು ಕೇಳಕ್ಕೆ ನಮ್ಮನ್ನು ಕೇಳ್ತಾರೆ, ನೋಡ್ತಾ ಇದ್ರು ಅವರು. ಯಾವಾಗ ಅದ ಮಗನ ತಾಯಿ ಹಾಕ್ಕೊಡ್ತಾರೋ ಅದೇ ರೀತಿಯಲ್ಲಿ ನೀನು ಯಾವಾಗ ನಿನ್ ಬೆಳೆದಿಂದ ನೀನ್ ಮಾಡೋ ಟೈಮಲ್ಲಿ ಸುಮ್ಮನೆ ಇರ್ತಾರೆ. ದೇವ್ರ ಸೇವೆ ಮಾಡೋರು ಅಷ್ಟೇ ಏನ್ ಮಾಡ್ತಾರೆ, ಸ್ವಲ್ಪ ಒಂದು ಅರ್ಥದಲ್ಲಿ ಮಾಡಿದ್ರೆ. ಅದೇ ಒಬ್ರು ಬೇಕರಿ ಮಾಡ್ತಾ ಇದ್ರು, ಹಸ್ಬೆಂಡ್ ವೈಫು ಒಳ್ಳೆ ಅವರು ದೊಡ್ಡ ಸಭೆ ಚರ್ಚೆ ಅವರು. ಅಂತ ಮನುಷ್ಯ ಏನ್ ಮಾಡಿದ್ರು, ಅವ್ರಿಗೆ ಒಳ್ಳೆ ಕೃಷಿ ಮಾಡಿಲ್ಲ, ಅವ್ರನ್ನ ಒಂದು ಅಡಿಮೆತನದಲ್ಲಿ ಕೈ ಕಾಲು ಇದು ಕೆಲಸಗಳು ಮಾಡ್ಕೊಳ್ಳೋದು, ಅವ್ರು ಕೈ ಕಾಲು ಹಿಡಿಯೋದು ಮಾಡ್ಕೊಳ್ಳೋದು, ಈ ತರ ಕೆಲಸಗಳು ಮಾಡ್ಕೊಂಡಿದ್ದು ಇದು ಮಾಡಿ ಅವರು ಫುಲ್ ಲಾಸ್ ಆಗ್ಬಿಟ್ಟು ಕೆಲಸಕ್ಕೂ ಹೋಗಿಲ್ಲ. ಅವ್ರು ಬಂದು ಸಾಯಂತ ಪರಿಸ್ಥಿತಿಯಲ್ಲಿ 2 ಗಂಡ ಹೆಂಡತಿ ಇಬ್ರು ನೇಣಾಕೊಂಡು ಸಾಯ್ಬೇಕಂತೇಳಿ ತೀರ್ಮಾನ ಮಾಡಿ ಆಮೇಲೆ ಈ ಒಂದಕ್ಕೂ ಕೆಲಸಕ್ಕೆ ಬರ್ದಂತಾರೆ. ಈ ಮನುಷ್ಯನ ದೇವರು ಅಲ್ಲಿ ಅವ್ರಿಗೆ ಮಾಡಿದ್ರೆ ಕೆಲಸ ಮಾಡಿದ್ದಾರೆ. ನೇಣಾಕೊಂಡು ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ, ನಾವು ನೇಣಾಕೊಂಡು ಸಿದ್ಧ ಕೊಡೋಣ, ಮಕ್ಕಳು ಯಾವ್ದೋ ಅನಾಥಾಶ್ರಮ ಹೋಗಿ
ಸೆಟ್ಲ್ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ತೀರ್ಮಾನ ಮಾಡಿ ಡಿಸಿಷನ್ ಮಾಡ್ಕೊಂಡಿದ್ದಾರೆ. ಅವ್ರ ಸೇವಕರಿಗೆ, ಅವ್ರ ದೇವರ ಸೇವಕರಿಗೆ ಹೇಳಲಿಲ್ಲ, ನಾವು ಯಾವಾಗ ಒಂದ್ಸರಿ ಮೀಟ್ ಮಾಡೋರು. ಆದ್ರೆ ನನ್ನ ಅವರು ದೇವರಲ್ಲಿ ಜ್ಞಾಪನ ಕೊಟ್ಟಿದ್ದಾರೆ. ಸೀದಾ ಗಂಡ ಹೆಂಡತಿ ಇಬ್ರು 9 ಗಂಟೆಗೆ ನನ್ನ ಹತ್ರ ಬಂದ್ರು. ಬರೋದ್ ಮುಂಚೆ ನನಗೆ ದೇವರು ಅವ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದಾರೆ. ಅವಾಗ ನಾನು ಈ ಮೆಡಿಕಲ್ ಬಗ್ಗೆ ಸ್ವಲ್ಪ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಓದ್ತಾ ಇರೋಂಥ ಮನುಷ್ಯ ಮೆಡಿಕಲ್ ಯಾವ ಇಂಟ್ರೆಸ್ಟ್ ಪಟ್ರೆ ಏನ್ ರೀತಿ ಆಗುತ್ತೆ ಅಂತ ಅವೆಲ್ಲ ಗೊತ್ತು ಮಾಡಿದ್ದಾರೆ ದೇವರು. ಅವ್ರು ಬಂದಾಗ ಅವ್ರು ನೋಡಿದ ತಕ್ಷಣ ದೇವ್ರು ನನಗೆ ಜ್ಞಾಪನ ಮಾಡಿದ್ರು. ಮುಂಚೆನೆ ಈ ಫ್ಯಾಮಿಲಿ ಅಂತ ಗೊತ್ತಿಲ್ಲ, ಯಾರೋ ಒಬ್ರು ಇಬ್ರು ನೇಣಕೊಂಡು ಸಾಯ್ತಾರ, ಆ ಕಷ್ಟದಲ್ಲಿ ದುಃಖದಲ್ಲಿ ಬರೋದಂತದ್ದು ನನಗೆ ದರ್ಶನ ಕೊಟ್ಟರು ದೇವರು. ನೋಡಿದ್ರೆ ಇವರೇ ಬಂದ್ರು. ಅವಾಗ 9:30ಗೆ ಬಂದಾಗ ನಾನು ಫಸ್ಟ್ ತಕ್ಷಣ ಕೇಳಿದ್ದೆ ನಾನು ಅವ್ರ ಹತ್ರ, ನೀವು ನೇಣಕೊಂಡು ಸತ್ರೆ ನೋವಾಗುತ್ತೆ, ಯಾವಾಗ ಭೇಟಿ ಆಗುತ್ತಲ್ಲ ಆ ಟೈಮ್ ನೋವಾಗುತ್ತಾ ಇಲ್ವಾ? ತಲೆಮಲಾಗ್ಬಿಡುತ್ತೆ. ರಿಸಸ್ ಮೋಷನ್ ಬಗ್ಗೆ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಆ ಪರಿಸ್ಥಿತಿಲಿ ಆಗುತ್ತೆ, ಅದು ಕಷ್ಟ. ನಾನು ಒಂದು ಇಂಜೆಕ್ಷನ್ ಕೊಡ್ತೀನಿ, ಇಲ್ಲೇ ಇಬ್ರು 5 ನಿಮಿಷದಲ್ಲಿ ಏನು ಗೊತ್ತಾಗಲ್ಲ, ಸುತ್ತಬಿಡ್ತೀರ ಅಂತ ಹೇಳಿದ್ರೆ ಬರೋ ಅಂತ ಅರ್ಥ ಅವ್ರು. ಅಣ್ಣ ನಾನು ಸಾಯ್ತೀವಿ ಅಂತ ನೀವು ಹೆಂಗೆ ಇದು ಮಾಡ್ತಾ ಇದ್ರು, ನಿಮ್ಮ ಮುಖ ನೋಡೋದು ಗೊತ್ತಾಯ್ತು ನನಗೆ, ಬರೋ ವಿಷಯ ದೇವರು ಹೇಳ್ಬಿಟ್ರು ಅಂತ. ಅವಾಗ ದೇವರಲ್ಲಿ ಒಬ್ಬನೇ ಬಿಟ್ಟು ಅವರು ಇಬ್ಬರು ಮಂಡಿ ಹಾಕಿ ಪ್ರಯತ್ನ ಮಾಡ್ಕೊಂಡು ಹೋಗಿ ಇವತ್ತು ಚೆನ್ನೈಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಕಾರ್ಯಗಳು ದೇವರ ಹತ್ರ ನಾವು ಕೇಳುವಾಗ ಅವರೆಲ್ಲ ಕರೆಕ್ಟಾಗಿ ಹೇಳ್ತಾರೆ. ಒಂದೊಂದು ಟೈಮಲ್ಲಿ ದೇವರ ಸೇವಕರು ನಮ್ಗೆ ನಿಮ್ ಸೇವಕರು ಒಂದೇ ಸೇವಕರು ನಿಮ್ಗೆ ಕೊಟ್ಟಿದ್ದಾರೆ. ನಾವು ಬಂದು ಸ್ವಲ್ಪ ಮಾತಾಡೋದ್ರೆ ದೇವರು ಅನೇಕ ಕಾರ್ಯಗಳು ಇವ್ರ ಬಗ್ಗೆ ನಮ್ಗೆ ದೇವರು ನಮ್ಗೆ ಜ್ಞಾಪನ ನಮ್ಗೆ ಕೊಟ್ಟಿದ್ದಾರೆ. ಇಂಥ ಸೇವಕರನ್ನ ನೀವು ಅವ್ರ ಆರೋಗ್ಯಕ್ಕಾಗಿ ಇನ್ನು ದೇವರಲ್ಲಿ ಹೆಚ್ಚಾಗಿ ಅವ್ರು ಬರ್ಬೇಕಂತೇಳಿ ನೀವು ದೇವರ ಹತ್ರ ಬೇಡ್ಕೊಂಡ್ರೆ ನಿಮ್ ಕಾರ್ಯಗಳನ್ನ ಬದಲಾವಣೆ ಮಾಡಕ್ಕೆ ದೇವರ ಸೇವಕ್ಕಾಗಿ ನೀವು ಎಲ್ಲಿ ನೀವು ಅವ್ರ ಮೊಳಕಾಲದಲ್ಲಿ ಇರ್ತಿರೋ ನಿಮ್ ಕಾರ್ಯಗಳನ್ನ ಕಟ್ಟಪಡುತ್ತೆ. ಅಲ್ಲೇಲೂಯ. ನಿಮ್ ಮನೆಯನ್ನ ಕಟ್ಟಪಡುತ್ತೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಅನುಭವಿಸಿದ್ರೆ ಅದು ಮಾಡಿರೋದು. ನನಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಬರೋ ಟೈಮ್ ನಾನು ದೇವರು ಹೇಳಿರೋ ಮಾತಿಗೆ ನಾನು ಏನ್ ಮಾಡಿದೆ, ಕೊಟ್ಟೆ. ನೀನ್ ಕೊಡೋಲ್ಲ ತಗೊಳ್ಳೋಲ್ಲ, ಕೊಡೋದಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ದೇವರು ಅದೇ ತರ ಕೊನೆಗೆ ಇರೋದು 500 ರೂಪಾಯಿನೂ ಆ ಪರಿಸ್ಥಿತಿ ಬರ್ಬೇಕು. ನೀವು 500 ರೂಪಾಯಿ ಕೊಟ್ಬಿಟ್ಟೆ. ನನ್ನ ಮೊಮ್ಮಗ ಇದ್ದಾನೆ, ಸಡನ್ ಆಗಿ ಒಂದು ಹೋಗಿ ತರ ಮಾತ್ರ ಇಲ್ಲ. ಆದ್ರೆ ದೇವರ ಸೇವಕರಾಗಿದ್ರು, ದೇವರ ಮಕ್ಕಳಾಗಿದ್ರು ಅವರಿಗೆ ತಗ್ಗಿ ಬದುಕಿದ್ರೆ ನಮ್ಮ ಹೆಚ್ಚಾಗಿ ನಮ್ಮನ್ನು ಮಾಡಕ್ಕೆ ದೇವರ ಸಿದ್ಧವಾಗಿದ್ದಾರೆ. ಆಮೇಲೆ ಇನ್ನೊಂದು ಕಾರ್ಯಗಳು ನಾವು ಏನ್ ಮಾಡ್ತೀವಿ, ಸಿಗಾಕೊಂತೀವಿ. ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದಾರೆ ಅಂದ್ರೆ ಆ ದೇವರ ಮಕ್ಕಳು ತುಂಬಾ ಕಪ್ಪಲಾಗಿ ನಡೀಬೇಕು, ಕೇಳಬೇಕು. ಬೇರೆಯವ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ನಾವೇನ್ ಮಾಡ್ತೀವಿ, ಸಹಾಯ ಮಾಡೋದು. ಅದು ಯಾವ ತರ ಸಹಾಯ ಗೊತ್ತಾ, ನಿನ್ಗೇನು ಇವಾಗ ನನ್ನ ಹತ್ರ 500 ರೂಪಾಯಿ ಕೊಡ್ಬೋದು ಅಷ್ಟೇ. ಅವ್ರಿಗೆ 5,000 ರೂಪಾಯಿ ನಾನು ಸಾಲ ಮಾಡ್ಕೊಂಡು ಕೊಡಕ್ಕಾಗುತ್ತಾ? ನಿನ್ನ ಹತ್ರ ಏನಿರುತ್ತೆ ಬೇಕಾದ್ರೆ ಕೊಡ್ಬೋದು. ಅದನ್ನು ಕೊಡೋದು ಯಾರು ಎಲ್ಲಿ ಕೊಡ್ತಾ ಇದೆ ಅಂತ ಇರಬೇಕು. ನಿಮ್ಮ ಪಕ್ಕದಲ್ಲಿ ಮನೆಗಿರ್ತಾರೆ, ಅವ್ರು ಹಿಂದೆ ಮಾತಾಡ ನೋಡು ಏನು ಅಲ್ಲೆಲ್ಲಯ್ಯ ಎಲ್ಲ ಕೊಟ್ಟದಲ್ಲಿ ಕುಡಿದ್ರೆ ಹೋಗಿ ಸೇರ್ಕೊಂಡಿದ್ದಾರೆ, ಸೇರ್ಕೊಂಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕೇವಲ ಮಾಡ್ತಾರೆ. ಆದ್ರೂ ನಿಮ್ಮ ಹತ್ರ ಬಂದು ಏನ್ ಮಾಡ್ತಾರೆ ಗೊತ್ತಾ, 1,000 ರೂಪಾಯಿ ಫಸ್ಟ್ ಕೇಳ್ತಾರೆ, ಕೊಟ್ಬಿಡ್ತೀರ. ಯಾಕಂದ್ರೆ ದೇವ್ರ ಕೊಡಕ್ಕೆ ಇದು ಮಾಡಿದಾರಲ್ಲ, ನೀವು ಕೊಡೋದು ಯಾವ್ದಂತ ಫಸ್ಟ್ ದೇವ್ರ ಹತ್ರ ಕೇಳಿ. ಅಲ್ಲೇಲೂಯ. ಅದನ್ನು ನಿಮಗೆ ದೇವರು ಹೇಳ್ತಾರೆ. ಅವಾಗ 1,000 ರೂಪಾಯಿ ಇಟ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಸಾರಿ ಟೈಮ್ ಆಗುತ್ತಂತ ಇದು ಮಾಡಬೇಡಿ, ಏನಿದ್ರು ದೇವ್ರಿಗೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಫಸ್ಟ್ ಇನ್ನೊಂದು 10 ನಿಮಿಷ ತಗೋಬೋದ ಸ್ತೋತ್ರ ಪರವಾಗಿ. ಅವಾಗ 1,000 ರೂಪಾಯಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ತಿರ್ಗಿ ಒಂದು ವಾರದಲ್ಲಿ ತಂದು ಕೊಟ್ಬಿಡ್ತಾರೆ. ಆಮೇಲೆ 5,000 ಬರ್ತಾರೆ. ಆದ್ರಿಂದ ನೀವು ಕೊಟ್ರೆ ಏನ್ ಮಾಡಿ, 1,000 ರೂಪಾಯಿ ಕೊಟ್ರೆ ದೇವ್ರ ಸ್ತೋತ್ರ ಹೇಳಿದ್ರೆ ಕೇಳಕ್ ಹೋಗ್ಬೇಡಿ. ನಾನು ಭಾಷೆ ಕೇಳ್ತಾ ಇದ್ದೀನಿ ಅದನ್ನೇ. ಯಾಕಂದ್ರೆ ಸೇವಕರು ಏನ್ ಮಾಡ್ತಾರೆ, ಯಾಕಂದ್ರೆ ಅವರು ಅಂಗೀಕಾರ ಹಾಕೊಂಡಿರೋದು. ಅವ್ರು ಏನ್ ಮಾಡ್ತಾರೆ, ಅವ್ರ ತರದಾನ ಇಲ್ಲ ಅಂದ್ರೂ ಅಯ್ಯೋ ಇಲ್ಲ ಬಂದು ಎದುರುಗಡೆ ನಮಗೆ ಇಲ್ಲದ್ರಲ್ಲ ಅಂತ ಕೊಟ್ಬಿಡ್ತಾರೆ. 1,000 ರೂಪಾಯಿ ಕೊಟ್ಟರೆ ಫಸ್ಟ್ ನೀವು ಕೇಳ್ಬಿಡಿ ದಯವಿಟ್ಟು.
ಏನಾಗುತ್ತೆ ತಿರ್ಕೊಂಬಂದು 5,000 ಬರ್ತಾರೆ. ಆಮೇಲೆ ಹಿಂಗೆ ಅವ್ರು ಗಂಟೆ ಕೊಟ್ಬಿಡ್ತಾರಲ್ಲ, ನನ್ನ ದೇವ್ರ ಕಾಸು ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಯಾವ್ದೋ ಓದಕ್ಕೆ ಏನೋ ಮಡಗಿರೋ ಪಾಪ ಕೊಟ್ಬಿಡ್ತಾರೆ. ಯಾಕಂದ್ರೆ ಅವರು ಸೇವೆ ಮಾಡೋದು ಅದನ್ನ ಮಾಡ್ಲೇಬೇಕು. ಅದ್ರ ಮುಂಚೆ ನಾವು ದೇವರ ಹತ್ರ ಕೇಳೋ ಟೈಮಲ್ಲಿ ದೇವ್ರು ನಮ್ಗೆ ಕ್ಲಿಯರ್ ಆಗಿ ನಮ್ಗೆ ಹೇಳ್ತಾರೆ ಅಲ್ಲೇಲೂಯಾ ಅಲ್ಲೇಲೂಯಾ. ಅವಾಗ ಮಾಡೋ ಟೈಮಲ್ಲಿ ಏನ್ ಮಾಡ್ತೀರಾ ಕೇಳಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, 1 ವರ್ಷ ಅದ್ರ ತಗೊಂಡು ನೆಕ್ಸ್ಟ್ ಅವ್ರ ಅಡ್ರೆಸ್ ಇದ್ದಾಗ ಆಗ್ಬಿಡ್ತಾರೆ. ಆ ಪರಿಸ್ಥಿತಿ ಕೇರ್ಫುಲ್ ಆಗಿರಿ. ಬೇರೆಯವ್ರಿಗೆ ಸೂರಿಟಿ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನು ಆ ಥರ ಮಾಡಿ ನಾನು ಎಷ್ಟೊಂದು ಸ್ಥಳ ನಾನು ತಿಳಿಸಿದ್ದೀನಿ. ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಅದು ದೇವರ ಸಿದ್ಧವಾಗಿದ್ರೆ ನಿಮ್ಮ ಕೈಲಿ ಏನಿದೆ ಅದನ್ನು ಹೆಲ್ಪ್ ಮಾಡಿ. ಅದನ್ನೇ ನೋಡ್ತಾ ನೋಡೋಣ. ಇರ್ತೀನಿ ನೀತಿ ಬಡಿಗೆ ಪುಸ್ತಕ 6ನೇ ಅಧಿಕಾರ 1-2 ಬಡಿಗೆ. ಕೀರ್ತನೆಗಳು 6ನೇ ಅಧ್ಯಾಯ 6:1-2 ಓದ್ರಿ. ಯೆಹೋವನೇ ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಯೆಹೋವನೇ ವಾಸಿ ಮಾಡು, ನನ್ನ ಎಲುಬುಗಳೆಲ್ಲ ತತ್ತರಿಸುತ್ತವೆ, ನನ್ನ ಪ್ರಾಣವು ಸಹ ಬಹಳವಾಗಿ ತತ್ತರಿಸುತ್ತದೆ. ಯೆಹೋವನೇ ಎಷ್ಟರವರೆಗೂ ನನ್ನ ಕೈಬಿಟ್ಟಿರುವೆ. ಕೀರ್ತನೆಗೆ ನೆಕ್ಸ್ಟ್ ಬರುತ್ತಲ್ಲ ಸಾರಿ ಅದೇ ತಮಗೆ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಕೀರ್ತನೆಗೆ ನೆಕ್ಸ್ಟ್ 6ನೇ ಅಧ್ಯಾಯ 1-2. ಮಗನೇ, ನೀನು ನೆರೆಯವನಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಸಕ್ಕೆ ಸಿಕ್ಕಿದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. என் மகனே, நீ உன் சிநேகிதருக்காக பிணிக்கப்பட்டு அந்நியனுக்கு கையெழுத்து கொடுத்தாயானால் நீ உன் வாய்மொழிகளால் சிக்குண்டாய். அந்நியனுக்கு போயிட்டு என்ன பண்ற, ಸುರುಟಿ ಕೈಯತ್ತ ಸೈನ್ ಮಾಡಿ ಅಂತ ಇದ್ದಲ್ಲ, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ನೀವು ಸಿಗಾಕೊಂತೀರಾ ಅಲ್ವಾ? ಮಾರ್ಕ್ ಮಾಡಿ ಇಟ್ಕೊಳ್ಳಿ ಪ್ಲೀಸ್ ದಯವಿಟ್ಟು. ನಾನು ಸ್ವಲ್ಪ ಹೇಳೋದು ಹೆಚ್ಚು ಕಮ್ಮಿ ಇದ್ರು ನೀವು ಅದ್ರ ಬಗ್ಗೆ ಹೋದ್ರೆ ದೇವರು ನಿಮ್ಗೆ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾರೆ ದೇವರು. ಹಲ್ಲೆಲೂಯಾ ಹಲ್ಲೆಲೂಯಾ ಪದವಾಗಿ ಹಲ್ಲೆಲೂಯಾ. ಆಚೆ ಕಡೆ ಹೋಗ್ಬಿಟ್ರೆ ನೀವು ಸೂರಿಟಿ ಆಗುತ್ತೆ ಇದೆಲ್ಲ ಮಾಡೋದ್ರೆ ನೀವು ಸಿಗಾಕೊಂತೀರ. ಏನೋ ಒಂದು ಬಂಧದಲ್ಲಿ ಹೋಗ್ಬಿಡ್ತೀರ ನೀವು. ಮನುಷ್ಯರ ಓಕೆ ಏನ್ ಮಾಡ್ತಾ ಇದ್ರೆ ಆ ಕಾರ್ಯಗಳು ನಾವು ಮಾಡಬಾರ್ದು. ಅದಕ್ಕೆ ಹೇಳಿದ್ರು, ನಿಮ್ಮ ಹತ್ರ ಇದ್ರೆ 1,000 ಕೊಟ್ರೆ 1,000 ದೇವರ ಸ್ತೋತ್ರ ಹೇಳ್ಬಿಟ್ಟು ನಿನ್ ಸಂಬಂಧನೇ ಬರ್ಬೋದು, ಈ ಸಂಬಂಧ ಕೇಳ್ಬೋದು. ಯಾಕಂದ್ರೆ ನೀವು ಸ್ವಲ್ಪ ಮೇಲೆ ಹೋಗೋದು ಸೈತಾನಿಗೆ ಇಷ್ಟ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ನೀವು ಭದ್ರದಲ್ಲಿ ಸಿಗಾಕೋಬೇಕಂತ ಹೇಳ್ಬಿಟ್ಟು ಹತ್ರ ಸಿಗಾಕ್ತಾರೆ. ದೇವರ ಮಕ್ಕಳು ಕೇರ್ಫುಲ್ ಆಗಿರ್ಬೇಕು. ಯಾವತ್ತು ಏನೋ ಮಾಡ್ಬೇಕಂದ್ರೂ ದೇವರ ಪರ್ಮಿಷನ್ ಇಲ್ಲದೆ ನಾವು ಮಾಡಕ್ ಹೋಗ್ಬಾರ್ದು. ನೆಗ್ಲೆಕ್ಟ್ ನಮ್ಮ ಜೀವನದ ಸ್ವಲ್ಪ ನಮ್ಮ ಆಸ್ವಾದ ಬಂದ ತಕ್ಷಣ ಇವ್ರು ನನ್ನ ಏನ್ ಮಾಡಿದ್ದಾರೆ, ಉಟ್ಕೊಂಡ್ ಬಂದಿದ್ದಾರೆ, ಇವ್ರಿಗೆ ಏನಾದ್ರು ಮಾಡ್ಬೇಕು. ದೇವ್ರ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಯಾಕೆ ದೇವರು ಕೆಲ ಕಾರ್ಯಗಳು ಅವ್ರ ಆಸ್ವಾದ ಬರಲ್ಲ ಅಂದ್ರೆ ಎಲ್ಲ ಕಾರ್ಯ ಪರ್ಫೆಕ್ಟ್ ಆಗಿರ್ತಾರೆ. ಬೈಬಲ್ ಓದೋದ್ರಲ್ಲಿ, ಪ್ರಯತ್ನ ಮಾಡೋದ್ರಲ್ಲಿ, ದೇವರಿಗೆ ಸಮಯ ಕೊಡೋದ್ರಲ್ಲಿ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಆದ್ರೆ ಒಂದರಲ್ಲಿ ಅವರು ಕರೆಕ್ಟಾಗಿ ನಡ್ಕೊಳ್ಳಲ್ಲ. ಒಬ್ಬ ವ್ಯಕ್ತಿನ ನೋಡಿ ಏನ್ ಮಾಡ್ತಾರೆ ಗೊತ್ತಾ, ಕೇವಲವಾಗಿ ಮಾಡೋದು, ಒಂಥರ ನೆಗ್ಲೆಕ್ಟ್ ಮಾಡೋದು, ಅವ್ರು ನೋಡಿ ತುಂಬಾ ನಗಿಯೋದು, ಇವೆಲ್ಲ ದೇವರಿಗೆ ಇಷ್ಟ ಇಲ್ಲ. ನೀವು ಎಷ್ಟೋ ನೀವು ಡೆಡಿಕೇಶನ್ ಮಾಡಿ ಏನ್ ಮಾಡ್ತೀವಿ, ಸ್ವಲ್ಪ ಟೈಮ್ನಲ್ಲಿ ಏನ್ ಮಾಡ್ತೀರಾ, ದೇವರ ಆಶೀರ್ವಾದನ ಕಳ್ಕೊಂಡ್ಬಿಡ್ತೀವಿ ನಾವು. ಒಂದು ತಮಾಷೆ ಮಾಡ್ತೀವಿ ಅಂದ್ರೆ ತಮಾಷೆ ಮಾಡೋದು ಒಂದು ಲಿಮಿಟ್ ಇದೆ ಅಲ್ವಾ? ಎಂಟರ್ಟೈನ್ಮೆಂಟ್ ಬೇಕು ನಮ್ಗೆ, ಇಲ್ಲ ಅಂತಲ್ಲ. ಅದು ಕೇರ್ಫುಲ್ ಆಗಿ ನಾವು ಮಾಡ್ತೀವಿ. ನಮ್ಮ ಮುಂದೆ ಅವ್ರು ನಡ್ಕೊಂಡಿರ್ಬೋದು, ಹಿಂದೆರಡು ಹೋಗಿ ಅವರು ದುಃಖದಲ್ಲಿದ್ರೆ ಅದು 2ರಷ್ಟು ಪನಿಷ್ಮೆಂಟ್ ನಮ್ಗೆ ದೇವರು ಇಡ್ತಾರೆ. ಯಾಕಪ್ಪ ಈ ಕಾರ್ಯ ಬಂದು ನಾವು ಸೇವೆ ಮಾಡ್ತಾ ಇದ್ದೀನಿ, ಬೆಳಗಿನ ಸಾಯಂಕಾಲದಾಗ ದೇವ್ರ ಕೈ ನಾನು ನಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ?
ತರ ಹೋಗ್ತಾ ಇದೆ ಅಂದ್ರೆ ನಾವೆಲ್ಲೋ ಮಿಸ್ಟೇಕ್ ಇದೆ ನಮ್ಮ ಹತ್ರ. ಆ ಕಾರ್ಯನ ಏನ್ ಮಾಡ್ಬೇಕು, ನಾವು ಸರಿಪಡಿಸ್ಬೋದು. ದೇವ್ರ ಹತ್ರ ಕೇಳ್ರಿ, ನಾವು ಕೇಳ್ತಾರೆ. ನಿಮ್ಗೆ ಕರೆಕ್ಟಾಗಿ ನೀವು ಯಾವ್ದ್ರಿಂದ ಅಟ್ಲೀಸ್ಟ್ ನೀವು ಮಲಗೋ ಟೈಮಲ್ಲಿ ನಿಮ್ಗೆ ದೇವ್ರ ಜ್ಞಾಪನ ಮಾಡ್ತಾರೆ. ದೇವ್ರ ಮಕ್ಕಳಾಗಿ ನಾವು ಪರಿಗಣನೆ ಮಾಡಬಾರ್ದು ಯಾರು. ಅದು ನಮ್ಮ ಬಂಧನದಲ್ಲಿ ನಮ್ಮನ್ನು ಕಟ್ಟಾಕ್ಬಿಡುತ್ತೆ. ಸೈತಾನ್ ಕಾಯ್ತಾ ಇರ್ತಾನೆ, ದೇವ್ರ ಮಕ್ಕಳಿಗೆ ಕಾಯ್ತಾ ಇರೋದು. ದೇವ್ರನ್ನ ಬಿಟ್ಟು ದೂರ ಇರೋರಿಗೆ ಎಲ್ಲ ಕಾರ್ಯಗಳ ಆಶೀರ್ವಾದ ಕೊಡ್ತಾನೆ. ಅದೇ 25 ವರ್ಷ ನಾನು ಅಲ್ಲಿ ನಂತರ ಕಷ್ಟ ಬಿದ್ದಿರೋರು ಯಾರಿಲ್ಲ. ರಾತ್ರಿ ಹಗಲೆಲ್ಲ ಉಮೇಶಕ್ಕೆ ಗೊತ್ತಾಗುತ್ತೆ. ಚರ್ಚಿಗೆ ಹೋಗ್ಬೇಕಾದ್ರೆ ಆ ಟೈಮ್ ಮಾತ್ರ ಹೋಗ್ಬಿಟ್ಟು ಅವತ್ತು ಭಾನುವಾರಕ್ಕೆ ಮಾತ್ರ ನನಗೆ 1-2 ಅವರ್ ಪರ್ಮಿಷನ್ ಅಷ್ಟೇ. ಬಾಕಿ ಟೈಮಲ್ಲಿ ಎಲ್ಲ ಹೇಳ್ತಾರೆ ಮಕ್ಕಳು ಬಂದು ಅಲ್ಲಿ ಇರೋ ಮಾತಾಡೋಕೆ ನನ್ನ ಮಕ್ಕಳ ಹತ್ರ ನನ್ನ ಪ್ರೀತಿ ನನ್ನ ತಂದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಯಾವಾಗ ಒಂದು 8th ಸ್ಟ್ಯಾಂಡರ್ಡ್ ಓದೋದಂದ್ರೆ ನಾನು ಮೇಲೆ ಮಲ್ಕೊಳ್ಳೋಣ. ಅವ್ನು ಮಲಗಿದ್ರೆ ಅವನಿಗೆ ಸಮಾಧಾನ. ಒಂದು 5 ನಿಮಿಷ ಬಂದು ನಮ್ಮ ಮಗ ಬಂದು ನನ್ನ ಮೇಲೆ ಮಾಡ್ಕೊತಾರೆ. ಆ ಥರ ಇದ್ದ ಮಗನ ಎಷ್ಟೋ ಟೈಮ್ ನಾನು ಏನು ಮಾಡಿದೆ, ಅವನ್ನ ಕಟ್ ಮಾಡೋಕ್ಕಾಗಲಿಲ್ಲ. ಆದರೆ ನಾನು ಮಾಡಿಲ್ಲ. ಯೇಸು ಸ್ವಾಮಿ ನನ್ನ ಮಗನ ಅಟ್ ಮಾಡಿ ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ನನ್ನ ಮಗನ ಒಳ್ಳೆ ಮಗನಂತ ಹೇಳ್ಕೊಳಕ್ಕೆ ಎಲ್ಲರೂ ಎಲ್ಲ ತರ ನನ್ನ ಮಗನ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೆ ನಾವು ಯಾವ ಕಾರ್ಯ ಯಾವ ತರ ನಾವು ನಡೀತೀವೋ ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ದೇವ್ರ ತಗೊಂಬರಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ನಾನು ಎಲ್ಲ ಕಷ್ಟವನ್ನು ತಗೊಂಡು ಆಚೆ ಬಂದ ಸರವಣ ತರ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದು ಹೇಳೋ ತರ ಅವ್ರ ಮಕ್ಕಳು ಒಂದನ್ನು ಇಲ್ಲ. ಅವರು ದೇವ್ರ ಮಕ್ಕಳೇ. ಊರೆಲ್ಲ ದೊಡ್ಡದಾಗಿ ಹೇಳ್ಕೊಂಡ್ಬರ್ತಾರೆ, ನಾನು ದೇವ್ರ ಸೇವೆ ಮಾಡ್ತಾ ಇದ್ದೀನಿ, ಇಷ್ಟು ಜನ ನಾನು ಸಾಕ್ತಾ ಇದ್ದೀನಿ ಅಂತ. ಯಾಕೆ ಮಾಡಿಲ್ಲ ರೀ? ನೀನು ಚೀಫ್ ಮಿನಿಸ್ಟರ್ಗೆ ಅವಾರ್ಡ್ ಕೊಡ್ಬೋದು, ಕಮಿಷನರ್ ಬಂದು ಅವಾರ್ಡ್ ಕೊಡ್ಬೋದು. ಅವ್ರೆಲ್ಲ ಹೆಗಲ ಮೇಲೆ ಹಾಕಿ ನೀವು ಅವಾರ್ಡ್ ಕೊಟ್ಟು ಅವ್ರ ಪಕ್ಕದಲ್ಲಿ ಕುಡಿಸ್ಕೋಬೋದು. ನಿನ್ ಪಕ್ಕದಲ್ಲಿ ನಿನ್ ಹೃದಯದಲ್ಲಿ ಯಾರು ಯೇಸು ಸ್ವಾಮಿ ಇದಾರ ಅಂತ ನಾವು ಥಿಂಕ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಎಲ್ಲ ಸರಿ ಮಾಡ್ಕೊಂಡು ಹೋಗಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಕಾರ್ಯದಲ್ಲಿ ಒಂದು ರೀತಿಯಲ್ಲಿ ನಾವು ದೇವರ ಹತ್ರ ಕೇಳೋ ಟೈಮಲ್ಲಿ ನಾವು ಕೇಳ್ಕೊಂಡು ಹೋಗುವಾಗ ದೇವರೇ ನನ್ನ ರೀತಿ ಇದೆಯಾ ದೇವರೇ, ಈ ತರ ಒಂದು ವೇಳೆ ಇಲ್ಲಿ ಯಾರಾದ್ರೂ ಆ ತರ ಬಂಧನದಲ್ಲಿ ಸಿದ್ಧಪಟ್ಟಿದ್ರೆ ದೇವರ ಹತ್ರ ಸರೆಂಡರ್ ಆಗಿ ದೇವರೇ ಅವ್ರನ್ನ ಈ ತರ ನಂಬಿಕೆತರವಾಗಿ ನಾನು ಮಾತಾಡಿದೆ. ಯಾರು ದೇವರು ಈ ಲೋಕದಲ್ಲಿ ಇರೋರ್ಗೆ ಎಲ್ಲರಿಗೂ ಜೀವ ಕೊಟ್ಟಿರೋದು ಯೇಸು ಸ್ವಾಮಿ ಒಬ್ಬರೇ. ಅದೇ ರೀತಿಯಲ್ಲಿ ಅವ್ರು ತಿಳ್ಕೋಬಹುದು. ಆದ್ರೆ ಒಂದು ಕೊನೆ ಕಾಲ ಇದೆ. ಆ ಕಾಲದಲ್ಲಿ ಅವರೆಲ್ಲರೂ ಏನ್ ಮಾಡ್ತಾರೆ, ಅವರು ಅಲ್ಲಿ ತನಕ ನಾವು ಬಿಡಕ್ಕೆ ಹೋಗ್ಬಾರ್ದು. ದೇವ್ರ ಮಕ್ಕಳೇ, ದೇವ್ರೆ ನಾನು ಏನ್ ಸರಿಪಡಿಸ್ಕೋಬೇಕು, ಏನ್ ದೇವ್ರು ನಾನು ಈ ತರ ಒಂದು ಕಷ್ಟದಲ್ಲಿ ಇನ್ನೊಬ್ಬರು ನಾನು ಸೂರಿಟಿಯಾಗಿ ಇಲ್ಲಾಂದ್ರೆ ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರು ನೋಡಿ ನಾನು ಬದುಕಿ ನಾನು ಈ ತರ ಒಂದು ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ದೇವರ ಹತ್ರ ಸರೆಂಡರ್ ಆಗಿ ದೇವರ ನಮ್ಮನ್ನು ಬದಲಾವಣೆ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಾರ್ಯದಲ್ಲಿ ನಮ್ಮನ್ನ ದೇವರು ಈ ರೀತಿಯಲ್ಲಿ ನೋಡಕ್ಕೆ ನಮ್ಮನ್ನ ಅವ್ರು ಇಷ್ಟ ಇಲ್ಲ. ಹುಟ್ಟಿರೋ ಮಗು ಹಾಲು ಕುಡಿತಾ ಇದ್ರೆ ಬರೀ ಹಾಲು ಕುಡಿತಾ ಇದ್ರೆ ನೀವು ಬೆಳೀತಾ ಇಷ್ಟಪಡ್ತೀರಾ? ನೀವು ಪರ್ಟಿಕ್ಯುಲರ್ ಟೈಮ್ ಆದ ತಕ್ಷಣ ಅದೇನ್ ಮಾಡ್ತೀರಾ, ಫುಡ್ ಕೊಡ್ತಾ ಇದ್ದೀರಾ, ನೆಕ್ಸ್ಟ್ ಏನ್ ಮಾಡ್ತೀರಾ, ಅದು ಮಿಕ್ಸಿ ಎಲ್ಲಾರ ಹಾಕೊಂಡು ಏನ್ ಮಾಡ್ತೀರಾ, ಮಕ್ಕಳು ಫೀಡ್ ಮಾಡ್ತೀರಾ, ಏನೋ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕಲ್ಲ. ಅದೇ ತರ ನಮ್ಮ ದೇವರು ನಮ್ಮನ್ನ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ನನ್ನ ಮಗಳನ್ನ ಹಿಂಗೆ ನೋಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಈ ಸಭೆನ ಇಲ್ಲಿ ತನಕ ನೋಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದು ಬರೀ ಪಾಸ್ಟರ್ ಮಾತ್ರ ಕಷ್ಟಪಟ್ರೆ ಆಗಲ್ಲ, ನೀವು ಹಾರ್ಡ್ ವರ್ಕ್ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ಮಕ್ಕಳು, ಅವರು ಈ ಸಭೆ ನಡೆಸಕ್ಕೆ ಅವ್ರು ಇಟ್ಟಿದ್ದಾರೆ. ಆದ್ರೆ ನಿಮ್ಮನ್ನ ಈ ಪಿಲ್ಲರ್ಗೆ ಏನ್ ಮಾಡಿದ್ದಾರೆ, ತೂಣಾಗಿ ನಿಮ್ಮನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅವಾಗ ಆ ಕಾರ್ಯದಲ್ಲಿ ನೀವು ಯಾವಾಗ ಎಚ್ಚರಿಕೆ ಆಗಿರ್ತೀರೋ ಅವಾಗ ನಿಮ್ ಕಾರ್ಯನ ಬದಲಾವಣೆ ಮಾಡಕ್ಕೆ ದೇವರು ಕಾಯ್ತಾ ಇದ್ದಾರೆ. ನಾನು ಅನುಭವಿಸಿರೋದ ಕಾರ್ಯಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಕ್ಕೆ ತುಂಬಾ ಇಷ್ಟಪಟ್ಟೆ. ಭಾರಿ ಕಷ್ಟ. ಎಲ್ಲೋ ಒಬ್ಬರು ಹೆಲ್ಪ್ ಮಾಡ್ತಾರಂದ್ರೆ ಅವ್ರು ಹೆಲ್ಪ್ ಮಾಡಕ್ ಸಾಧ್ಯ ಇರಲ್ಲ. ಅಲ್ಲಿ ಸೇವೆಯಲ್ಲಿ ಅಲ್ಲೂ ಕಷ್ಟ ಇರುತ್ತೆ. ಅದು ಹೇಳಿದ್ರಲ್ಲ 25,000 ಕೊಟ್ಟು ಅವ್ರು ಏನ್ ಮಾಡಿದ್ರೆ, ಇವ್ನಿಗೆ ಏನಪ್ಪ
ಕಾರು ಒಂದು ದಿವಸಕ್ಕೆ ಒಂದು ಕಾರಲ್ಲಿ ಹೋಗ್ತಾನೆ, ನೀವು ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಅವತ್ತು ಎಷ್ಟು ಕಷ್ಟದಲ್ಲಿ ನಾನು 25 ಸಾವಿರ ಕೊಟ್ಟು ಬಂದ ಅಂತೇಳಿ ದೇವರಿಗೂ ನನಗೂ ಮಾತ್ರ ಗೊತ್ತು. ಅಲ್ಲೇಲೂಯ. ನನ್ನ ಜೊತೆ ಬಂದಿರೋರು ಶಾಪ್ ನಾನು ಹೇಳಿಲ್ಲ ಪ್ರಾಬ್ಲಮ್. ನೆಕ್ಸ್ಟ್ ಬಂದ್ರೆ ನಾನು ಬೆಂಗಳೂರಲ್ಲಿ ಏನ್ ಫೇಸ್ ಮಾಡ್ಬೇಕಂತ ಅವ್ರ ಹತ್ರ ಹೇಳಿಲ್ಲ. ಆದ್ರೂ ನಾನು ಕೊಡುವಾಗ ಅವ್ರು ಯಾವ ನನಗೆ ಬೇಕಾಗಿಲ್ಲ. ಆದ್ರೆ ಒಂದು ಕಾರ್ಯ ನೀನು ಕೊಟ್ಬಿಟ್ಟು ನಾನು ಕೊಟ್ಟೆ ಅಂತೇಳಿ ಎಲ್ಲ ಪಟ್ಕೊಳ್ಳೋದಲ್ಲ. ದೇವರು ನಾಮ ಮದುವೆ ಪಡ್ಲಿ ಅಂತ ನಿಮ್ಗೆ ಮದುವೆ ಮಾಡಿ ಅಂತ ಅಲ್ಲೇಲೂಯ. ಅದು ಕೊಟ್ಟು ಬಚಾಸ್ ಅವ್ರಿಗೇನೋ ಬೇರೆ ರೀತಿಯಲ್ಲಿ ದೇವ್ರು ಯೂಸ್ ಮಾಡಕ್ಕೆ ಹೇಳಿದ್ರೆ ಅದು ದೇವ್ರಿಗೆ ಅವ್ರಿಗೆ ಸಂಬಂಧಪಟ್ಟಿದ್ದು. ನೀನ್ ಕೇಳಕ್ಕೆ ಯಾವ ಅಧಿಕಾರನೂ ಇಲ್ಲ. ದೇವರ ಸೇವೆಗೆ ಕೊಟ್ಬಿಟ್ಟು ನೀನ್ ಕೇಳಕ್ಕೆ ಕೇಳೋರು ಒಬ್ರಿಗೆ ಮಾತ್ರ ಅಧಿಕಾರ ಇದೆ. ಅಲ್ಲೇಲೂಯ. ದೇವ್ರಿಗೆ ಮಾತ್ರ, ದೇವರಿಗೆ ಅವ್ರಿಗೂ ಸಂಬಂಧಪಟ್ಟಿದ್ದು. ನಿಮ್ ಸೇವಕರು ಏನೋ ಮಾಡಿದ ಅಂದ್ರೆ ಬೇರೆಯವ್ರು ಬಂದಿರೋ ಕಷ್ಟದಲ್ಲಿ ಬಂದಿರ್ತಾರೆ, ಕೊಡಕ್ಕೆ ಹೇಳಿರ್ತಾರೆ ದೇವರು, ಅದು ಕೊಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಅರ್ಥ ಮಾಡಿಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ದಾರೆ. ಇಲ್ಲಾಂದ್ರೆ ಅವ್ರ ಮನಸ್ಸು ಶೇರ್ ಮಾಡ್ಬೋದಾಯ್ತು. ಬ್ರದರ್ ದೇವರು ಈ ತರ ಹೇಳಿದ್ದಾರೆ, ಆ ಕೆಲಸ ಯೂಸ್ ಮಾಡಿದ್ರೆ ಅಂದ್ರೆ ಉಳಿದೋಯ್ತು. ನಾನು ನೆಕ್ಸ್ಟ್ ಪ್ರಮೋಷನ್ ಆಗ್ಬಿಡ್ತಿದ್ದೆ ನಾನು ಅಲ್ವಾ. ಆದ್ರೆ ದೇವರು ಮಾಡಿಲ್ಲ. ಎಲ್ಲ ರೀತಿಯಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಅಲ್ಲೇಲೂಯ. ಅದೇ ಹೇಳದಲ್ಲ, ಬಾವಿಯಿಂದ ಯಾವಾಗ ನಾವು ಎತ್ತಿರ್ತೀವೋ ದೇವರು ಏನ್ ಮಾಡ್ತಾರೆ, ಗೊತ್ತಾ ಇರ್ತೀರಿ, ಹೊಸದು ಬರುತ್ತೆ. ಸಡನ್ ಆಗಿ ಏನ್ ಮಾಡೋದ, ಯಾವ ರಾತ್ರಿ ಬಂದ್ಬಿಡ ಅಂತ ಗೊತ್ತಿಲ್ಲ, ಏನು ಇದು ಕೆಲಸ ಬರಲ್ಲ ಅಂತ ಕಾಲದಲ್ಲಿ ಬರ್ತಾ ಇದೀವಿ ನಾವು ಅಲ್ವಾ. ಅದು ಇಟ್ಕೊಂಡಿದ್ರೆ ನಾವು ಯೂಸ್ ಆಗಲ್ಲ ರೀ, ಯೂಸ್ ಮಾಡ್ತಾ ಇರ್ಬೇಕು. ದೇವರಿಗಾಗಿ ಯೂಸ್ ಮಾಡ್ತಾರೆ, ಆಶೀರ್ವಾದ. ಅದೇ ಒಂದು ಹೆಣ್ಣು ಕೊಡಕ್ಕೆ ತಗದಿ ಹತ್ರ ತಗದಿಲ್ಲ ಅನ್ನೋ ಏನೋ. ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಇವನು ಯಾವ್ದೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಅವನು ಓದಿಲ್ಲ ಏನಿಲ್ಲ ಗೊತ್ತಿಲ್ಲ, ಇವನು ಹೆಣ್ಣು ಕೊಡೋದ ಅಂತ ಕೇಳಿದ್ರು. ಅವ್ರ ಸಂಸಾರ ಲಾಸ್ಟ್ಗೆ ನಾನು ನೋಡೋ ತರನೇ ದೇವರಲ್ಲಿ ಆಶೀರ್ವಾದ ಇಟ್ಟಿದ್ದಾರೆ. ಅವ್ರ ಮಗಳು ಚಿಕ್ಕ ಮಗಳು ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು, ಯಾರು ನಾನು 25 ವರ್ಷ ನನಗೆ ಕೆಲಸ ಕೊಟ್ಟು ನನ್ನ ಜೊತೆ ಇಟ್ಕೊಂಡಿದ್ದಲ್ಲ, ಅವನೇ ಹೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟ. ನಾದಿನ ಅವನಿಗೆ ನಾದ್ದಿ, ನನಗೆ ನಾದ್ದೀನಿ ಚಿಕ್ಕವಳು. ಅವನಿಗೆ ಊಟ ಕಾಸು ನಾನು ತಗೊಂಡೋಗ್ಬೇಕಾಯ್ತು. ಅಲ್ಲಿ ಹೆಣ್ಮಕ್ಳು ಔಟ್ಸೈಡ್ ಆಪರೇಷನ್ ಮಾಡ್ಬೇಕು, ಇದು ಫುಲ್ ಇದಾಗ್ಬಿಟ್ಟು ಮುಖ ತಲೆ ಯಾವ್ದು ಗೊತ್ತಿಲ್ಲ, ಆ ಥರ ಉಳ್ಕೊಂಡ್ಬಿಡಿ. ಲಾರಿ ಟಿವಿಸ್ ಹೋಗ್ಬಿಟ್ಟು ಸೀದಾ ಮಾಡ್ದ ನೋಡಿ. ಅವನಿಗೆ ವರದಕ್ಷಿಣೆ ಗಾಡಿ ಎಲ್ಲ ಕೊಟ್ರು, ಇಬ್ಬರು ಸೇಮ್ ಮೊದಲನೇ ದಿವಸ ಮದುವೆ ಆಗಿರೋದು. ಪಾತ್ರೆ ಎಲ್ಲ ಕೊಟ್ರು. ನಾನು ಒಂದು ಗ್ಲಾಸ್ ಸಹಿತ ತಗೊಂಡಿಲ್ಲ ರೀ. ಯಾರೋ ನಮ್ಮ ಮಾವ ಮಾಡಕ್ಕ ಇವ್ರು ಗೊತ್ತಿದ್ರೆ ನಾನು ಹೇಳ್ತೀನಿ ಆ ವಿಷಯ, ಒಂದು ಗ್ಲಾಸ್ ಸಹಿತ ನಾನು ತಗೊಂಡಿಲ್ಲ. ಯಾಕಂದ್ರೆ ಅವ್ನು ಅಪ್ಪ ಮಾತು ಹೇಳ್ದಲ್ಲ, ಇವನು ಯಾವ ಇದಕ್ಕೆ ತೆಗೆದಿದ್ದಾನೆ, ಯಾವ ತರನ ಒಂದು ತೆಗೆದು ಯೋಗ್ಯತೆ ಇಲ್ಲ. ಸರಿ, ಯೋಗ್ಯತೆ ಇಲ್ಲ ಇವನಿಗೆ, ಏನು ಯೋಗ್ಯತೆ ಇಲ್ಲ ಇವನಿಗೆ, ನಾನು ಹೆಣ್ಣು ಕೊಡ್ಲಿ ಅಂತ ಆಕ್ಸಿಡೆಂಟ್ ಆಗ್ಬಿಟ್ಟು ನಾನು ನೋಡಕ್ಕೆ ದೇವರು ನನ್ನ ಆಶೀರ್ವಾದ. ಅವಾಗ ನಾನು ಅವ್ಳು ಖರ್ಚು ಮಾಡಿದ ದುಡ್ಡು ನಾನು ತಗೊಂಡಿದ್ರೆ 5 ಸೈಟ್ ತೆಗಿಬೋದಾಯ್ತು ಬೆಂಗಳೂರಲ್ಲಿ. ಇವತ್ತು ಎಷ್ಟು ಗೊತ್ತಾ, ಒಂದು ಸೈಟ್ ಬಂದು 1 ಕೋಟಿ ಹೋಗುತ್ತೆ. 5 ಕೋಟಿಗೆ 1 ಕೋಟಿ ರೀ ಅದು. ನಾನು 5,000 ರೂಪಾಯಿ ಅವಾಗ ಟೈಮಲ್ಲಿ ನಾನು 5 ಸೈಟ್ ತಗೊಂಡಿದ್ರೆ ಅವ್ನು ಖರ್ಚು ಮಾಡಿದ ದುಡ್ಡು. ಆದ್ರೆ ನಾನು ಅದಕ್ಕೆ ಆಸೆ ಪಟ್ಟಿಲ್ಲ. ಒಂದು ಜೀವ ಅದು ದೇವರಿಗಾಗಿ ಬರ್ಬೇಕಂತೇಳಿ ಅವತ್ತು ನಾನು ಏನ್ ಮಾಡಿದೆ, ಹೆಣ್ಮಗಳು ನಾನು ಅವಳು ಮದುವೆ ಆಗಲ್ಲ, ಅದರಿಂದ ಏನ್ ಮಾಡೋದು, ಒಳಗಡೆಯಿಂದ ಆಪರೇಷನ್ ಮಾಡಿ ಅಂತ ಎಲ್ಲ ಫುಲ್ಲು ಪ್ಲೇಟ್ ಇಟ್ಟಿದ್ದಾರೆ, ಹೊಸದು ಸ್ಟೀಲ್ ಪ್ಲೇಟ್. ಇವಾಗ ಅವ್ರು ಸತ್ತೋದು, ಕ್ಯಾನ್ಸರ್ ಆಗಿ ಬಂದು ಸತ್ತೋದು, ಒಂದು ಮಗು ಇದೆ. ಹಂಗಾಗಿ ಅದನ್ನ ಹೆಣ್ಮಗುಗೆ ಬರಬಾರ್ದಂತೇಳಿ ಅಷ್ಟು ಖರ್ಚು ಮಾಡಿದೆ. ಅವಾಗೆಲ್ಲ ಆ ಥರ ಹೇಳಿದ ಜಾಗದಲ್ಲಿ ನಾನು ಕೊಟ್ಟು ಹೆಲ್ಪ್ ಮಾಡೋಂಥರ ದೇವರು ನನ್ನ ಮನೆ ಯಾವತ್ತು ಹಕ್ಕಿ ಹೋಗಲ್ಲ ರೀ, ಕುಗ್ಗಿ ಹೋಗಲ್ಲ ರೀ. ಎಲ್ಲೋ ನಿಮ್ಮ ಮಾವನ ಬರುತ್ತಾ ಕಾಲ್ಮೇಲೆ ಹೋಗಿ ರಿವರ್ಸ್ ಆಗಿ ಫಸ್ಟ್ ನನ್ಗೆ ಕೇಳ್ಬೋದು ನೀನು. ಅವ್ರು ನಾನು ಹೇಳ್ಬೋದಾಯ್ತಲ್ಲ, ನಮ್ಮ ಅಪ್ಪನ ಕೊಟ್ಟಿರೋ ಕಾಸಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ನೀನು ಇದ್ದ ಬಂದು ಹೇಳಕ್ಕೆ ನಾನು ಬಾಯ್ ಬರ್ಬೋದು. ಆದ್ರೆ ಕಣ್ಣೀರು ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಹೋಗಿ ಒಂದು ಫೇಸ್ ವಾಶ್ ಮಾಡಿಕೊಂಡು
ಆಮೇಲೆ ಬಂದವರು ಏನೇ ಇರಲಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ನಿಂತಿದ್ದೀನಿ ಗೊತ್ತಾಗಿ ಅವ್ರ ಫ್ಯಾಮಿಲಿ ನೋಡಕ್ಕೆ ದೇವರು ನನ್ನ ಆಶೀರ್ವಾದ ಮಾಡಿದ್ರು. ನನ್ನ ದೇವರ ಮಕ್ಕಳೇ, ನಾವು ಅವರಲ್ಲಿ ದೇವರೇ ₹1 ನಾನು ಖರ್ಚು ಮಾಡಿದ್ರು, ನಾವು ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ವಿ, ಅದೆಲ್ಲೂ ಹೋಗುತ್ತೆ ದೇವರೇ, ಅದು ₹1 ಮಾತ್ರ ಇರಬಾರ್ದು. ದೇವ್ರ ಸೇವಕ ಏನ್ ಮಾಡಿದ್ರು, 3 ಜನ ಕರ್ಕೊಂಡು ಏನ್ ಮಾಡಿದ್ರಪ್ಪ, 5 ಕಾಸು ಎಲ್ಲ ಕೊಟ್ಬಿಟ್ಟು ಹೋದ್ರು. ಒಬ್ಬ ಏನ್ ಮಾಡ್ದ, ಒಂದು ಹಾಕಿರ್ಬಿಟ್ಟು ನಾವು ಇರಬಾರ್ದು. ಅದು ಬ್ಯಾಂಕ್ ತಗೊಂಡೆ ಹಾಕಿರೋಣ ಇಂಟ್ರೆಸ್ಟ್ ಆಗಿ ಬಂದು ಏನ್ ಮಾಡಿದ ಆಶೀರ್ವಾದ ಹೋಗ್ತಾ ಇದ್ದ. ಆ ತರ ನಾವು ಮೂರ್ತರಾಗಿ ದೇವರ ಮಾತ್ರ ಏನು ಆಶೀರ್ವಾದ ಕೊಟ್ಟಿದ್ದಾರೋ ಆಶೀರ್ವಾದದಲ್ಲಿ ನಾವು ದೇವರಿಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅದನ್ನ ನಾವು ಮಾಡೋ ಟೈಮಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರ ಸನ್ನಿಧಾನದಿಂದ ಯಾವುದಕ್ಕೂ ಏನು ತೆಗೆದಿಲ್ಲಾದವನು, ಒಂದಕ್ಕೂ ತೆಗೆದಿಲ್ಲಾದವನು, ಒರೇ ಒಂದು ಹಾಫ್ ನಿಕ್ಕರ್ ಕೊಟ್ಟು ಬೆಂಗಳೂರು ಬಂದವ. ನಾನು ಹಾಫ್ ನಿಕ್ಕರ್ ಹಾಕೊಂಡು ಬೆಂಗಳೂರು ಬಂದಿದ್ದವು. ಮನೇಲಿ ಊಟ ಹಾಕಕ್ಕೆ ನಮ್ಮ ತಾಯಿ ಕೈಯಿಂದ ಆಗಲಿಲ್ಲ. ಊಟ ತಿನ್ಬೇಕಂದ್ರೆ ಬೆಂಗಳೂರು ಬಂದೆ. ಆದ್ರೆ ಆ ₹1 ವರ್ಷಕ್ಕಿದಲ್ಲ, ಆ ಥರ ಇಲ್ಲ. ದೇವರು ಕೊಟ್ಟಿರೋದ್ರಲ್ಲಿ ಏನ್ ಕೊಟ್ಟರು ಅವತ್ತಿಂದ ಇವತ್ತು ತನಕ ದೇವರಿಗೆ ನಿಜವಾಗಿ ನಾನು ಬದುಕಿರೋದು ಗೊತ್ತಾಗಿ ದೇವರು ನನಗೆ ಇಷ್ಟೊಂದು ಆಶೀರ್ವಾದ ನನಗೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಏನಕ್ಕೆ ಕರ್ಕೊಂಡ್ಬಂದ್ರು, ಏನಕ್ಕೆ ಈ ಕಾರ್ಯಗಳು ಹೇಳಕ್ಕೆ ಅವಕಾಶ ಮಾಡಿಕೊಟ್ರು ನನಗೆ ಗೊತ್ತಿಲ್ಲ. ಆದ್ರೆ ನಿಜವಾದ ಒಬ್ಬರೊಬ್ಬರಲ್ಲಿ ದೇವರು ಮಾತಾಡಿದ್ದಾರೆ ಅಲ್ವಾ? ಅವ್ರಿಗಾಗಿ ನೀವು ಕಾಯ್ತಾ ಇರುವಾಗ ದೇವರು ಅದ್ಭುತವಾಗಿ ಮಾಡ್ತಾರೆ. ದೇವರು ನನಗೆ ಈ ಸಮಯ ಕೊಟ್ಟಿರೋದಕ್ಕೆ ನಿಮಗೂ ದೊಡ್ಡ ನಮಸ್ಕಾರ. ದೇವರಿಗೆ ಕೊಡುವಂತವನ್ನ ಯಾವ ಸ್ಥಿತಿಯಲ್ಲೂ ದೇವರು ಕೈ ಬಿಡಲ್ಲ. ಹಲ್ಲೆಲೂಯಾ. ಅವರು ಉನ್ನತವಾಗಿ ದೇವರು ನಡೆಸ್ತಾನೆ. ಹಲ್ಲೆಲೂಯಾ. ನಾವು ದೇವರಿಗೆ ಕೊಡುವಾಗಲೇ ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತಿ. ನಾನು ಒಂದು ಏನಂತಂದ್ರೆ ಒಂದು ಸ್ಟೋರಿ ಅಂತ ಹೇಳ್ತೀವಿ. ಇಲ್ಲಿ ಪಕ್ಕದಲ್ಲಿ ಒಬ್ಬರಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು. ನಮ್ ಗೀತ ಬಂದು ಅವ್ರಿಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದು ಕೇಳಿದ್ರು. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನಾವು ₹1, ₹2, ₹3 ಹಾಕಿದ್ದಂತ ಗೋಲ್ಕಾಯಿ ಇತ್ತು. ನನ್ನ ಹತ್ರ ದುಡ್ಡಿಲ್ಲ. ಆ ಗೋಲ್ಕಾಯದಲ್ಲಿ ಎಷ್ಟಿದೆ ಅಷ್ಟು ತಗೊಂಡೋಗಿ ಅವ್ರಿಗೆ ಕೊಟ್ಬಿಡು ಅಂತಂದು ನಾನು ನಮ್ ಗೀತ ಹೇಳಿದೆ. ಆ ಗೋಲ್ಕನ ಏನಾಯ್ತಂತಂದ್ರೆ ಹೊಡೆದು ಅಮ್ಮಗೆ ಅಲ್ಲಿ ಸುಮಾರು ₹450-500 ದುಡ್ಡು ಇತ್ತೇನೋ ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಟ್ಟರು. ಅವ್ರಿಗೆ ಹೇಳಿದ್ರು, ಇದನ್ನ ನೀನೇನಂತಂದ್ರೆ ಮೆಡಿಸಿನ್ಗೆ ಅಥವಾ ನಿನ್ನ ಅನ್ನ ಹಂಪಲಿಗೆ ನೀನು ಯೂಸ್ ಮಾಡು, ಬೇರೆ ಯಾವುದಕ್ಕೂ ನೀನು ಯೂಸ್ ಮಾಡಬೇಡ ಅಂತ ಹೇಳಿ ಅವ್ರಿಗೆ ಕೊಡ್ಬೋದು. ನಮಗೆ 50,000, ನನಗೆ ಅವತ್ತು ₹40,000 ನನಗೆ ಅವಶ್ಯಕತೆ ಇದೆ. ಎಷ್ಟು? ಬೆಳಿಗ್ಗೆ ನನಗೆ ₹40,000 ಅವಶ್ಯಕತೆ ಇದೆ. ಎಷ್ಟು? ನಾನು ಹೇಳಿದ್ದೀನಿ ಸಾಕ್ಷಿ. ಎಷ್ಟು? ನನಗೆ ₹40,000 ಅವಶ್ಯಕತೆ ಇದೆ. ನಾನು ಅವ್ರಿಗೆ ಕೊಡ್ಲೇಬೇಕು. ಅವ್ರು ಬಂದು ಮನೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ನಾಳೆ ಬಂದೇ ಬರ್ತಾರೆ ಅವರು. ನಾಳೆ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಕೊಡ್ಲೇಬೇಕು ಅವ್ರಿಗೆ ₹40,000. ನನಗೆ ನಾನು ಇರುವಂತ ದುಡ್ಡನ್ನು ಸಹ ಗೋಲ್ಕದಲ್ಲಿ ಕೊಟ್ಬಿಟ್ವಿ. ಬೆಳಿಗ್ಗೆ ಪ್ರೇರಣೆ ನಾವು ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡಿದ್ವಿ. ದೇವರ ಅದ್ಭುತವಾಗಿ ಒಬ್ಬ ವ್ಯಕ್ತಿ, ನನಗೆ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ, ನನ್ನ ಮುಖ ನೋಡದೇ ಇರುವಂತ ವ್ಯಕ್ತಿ, ನನ್ನ ಪರಿಚಯ ಇರದೇ ಇರುವಂತ ವ್ಯಕ್ತಿ, ಬಿಸಿನೆಸ್ ಮ್ಯಾನ್. ಹಲ್ಲೆಲೂಯಾ. ಆ ವ್ಯಕ್ತಿ ನನ್ನನ್ನು ಹುಡ್ಕೊಂಡು ಬಂದು ₹40,000 ಕಾಣ್ತಾರೆ. ಹಲ್ಲೆಲೂಯಾ. ನನ್ನ ಮುಖವನ್ನು ನೋಡದೇ ಇರುವಂತ ವ್ಯಕ್ತಿ, ಅವ್ರ ಪರಿಚಯ ನನ್ನ ಪರಿಚಯ ಇಲ್ಲವೇ ಇಲ್ಲ. ಅವರು ಬೆಂಗಳೂರಿಂದ ಚಾಮರಾಜನಗರಕ್ಕೆ ಹೋಗ್ತಾ ಇದ್ರಂತೆ. ಅವರು ಏನಂತಂದ್ರೆ ಪಿಕೋಡ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರು. ಏನಂತ ಅವತ್ತೇ ನಾನು ಅವ್ರನ್ನ ನಾನು ನೋಡಿದ್ದು. ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಹಾಯಕರನ್ನು ಎಬ್ಬಿಸ್ತಾರೆ. ನಾವು ಏನ್ ಬಿದ್ದಿದ್ದೀವೋ ಅದಕ್ಕೆ ಫಲ ದೇವ್ರು ಖಂಡಿತ ಕೊಡ್ತಾರೆ. ಹಲ್ಲೆಲೂಯಾ. ನಾವು ಕೊಡುವಾಗ ದೇವ್ರು ನಮಗೆ ಆಶೀರ್ವಾದ ಕೊಡೋದಿ. ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ನಾಳೆ ಕೊಡೋಣ ಬಿಡು, ನಾಳೆದು ಕೊಡೋಣ ಬಿಡು, ಮುಂದಿನ ವಾರ ಕೊಡೋಣ ಬಿಡು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಾವು ಏನಂತಂದ್ರೆ
ಮಾಡಿದ್ರೆ ಅದರಿಂದ ಫಲ ಬರಲ್ಲ. ಕೊಡುವಾಗ ಮಾತ್ರ ಅದ ಆಶೀರ್ವಾದ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲ ನಿಂತುಕೊಂಡು ಅವ್ರು ಹಾಕಿ ನಾವು ದೇವರ ಸನ್ನಿಧಾನದಲ್ಲಿ ಬರೋಣ. ಉತ್ತಮ ಏನಂತಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ವಿ ಸರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮಗೆಲ್ಲ ಅರ್ಥ ಆಯ್ತು ಅವ್ರು ಹೇಳಿದ್ದು? ನೀವು ಸಾಲ ಮಾಡಬಾರ್ದು, ನೀವು ಏನಂತ ನಿಮ್ಮ ಕಾಲು ಎಷ್ಟಿಂದ ಅಷ್ಟೇ ನೀವು ಚಾಚ್ಕೊಳ್ಬೇಕು, ಜಾಸ್ತಿ ಚಾಚ್ಕೊಳಕ್ ಹೋಗ್ಬಾರ್ದು, ನಿಗರಿ ಚಾಚ್ಕೊಳಕ್ ಹೋಗ್ಬಾರ್ದು. ಅರ್ಥ ಆಯ್ತು? ನಮ್ಮಂಗೆ ಪ್ರೈಸ್ ದಿ ಲಾರ್ಡ್ ಏನ್ ಮಾಡಬಾರ್ದು? ನಿಮಗೆ ಎಷ್ಟು ಇದೆಯೋ ಅಷ್ಟಾಗೆ ದೇವ್ರ ಮೇಲೆ ಆಧಾರವಾಗುತ್ತೆ. ದೇವ್ರ ಮೇಲೆ ನಾವು ಏನಾಗ್ಬೇಕಂದ್ರೆ ನಮ್ಮ ನಂಬಿಕೆ ಹೆಚ್ಚಾಗ್ಬೇಕು. ನಾವ್ ಹೇಳ್ಬೇಕು, ದೇವ್ರೆ ನನಗೆ ನಂಬಿಕೆ ಕಮ್ಮಿ ಆಗಿದ್ರೆ ನನಗೆ ಸಹಾಯ, ನನಗೆ ನಂಬಿಕೆ ಕಮ್ಮಿ ಇದ್ರೆ ನನಗೆ ಸಹಾಯ. ಮತ್ತೆ ಸಾಕ್ಷಿ ಮಾನ ಹೇಳ್ತಿದ್ರು, ಅವ್ರ ಮನೆ ಇರ್ಲಿಲ್ಲಂತೆ, ಬಾಡಿಗೆ ಮನೆಯಲ್ಲಿದ್ರು. ಅವ್ರು ಹೇಳ್ತಿದ್ರು ಒಂದೊಂದು ಇಟ್ಕಿಗೋಸ್ಕರ ಅವ್ರ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ರಂತೆ. ಹಲ್ಲೆಲೂಯಾ, ಇವತ್ತೊಂದು ಸುಂದರವಾದ ಮನೆ ಕಟ್ಟಿದ್ದಾರೆ. ಹಲ್ಲೆಲೂಯಾ, ಒಂದೊಂದು ಇಟ್ಕಿಗಾಗಿ ಅವ್ರು ಏನ್ ಮಾಡಿದ್ರೆ ಅವ್ರು ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ರಂತೆ. ಹಲ್ಲೆಲೂಯಾ, ಆ ಪ್ರಾರ್ಥನೆ ಫಲವಾಗಿ ಇವತ್ತು ಏನಾಯ್ತಂದ್ರೆ ಅವರ ಸ್ವಂತ ನೋಡಿ ಪ್ರೇಸರ್ ಇನ್ನೊಂದು ಕತೆ ಅವರು ಸಾಕ್ಷಿ ಹೇಳಿದ್ರು ನನಗೆ ಮಾಲ. ಏನ್ ಹೇಳಿದಂತಂದ್ರೆ ಅತ್ತೆ ತುಂಬಾ ವಿರೋಧಿಸ್ತಿದ್ರಂತೆ. ಅವ್ರ ತಾಯಿ ಅತ್ತೆ ಏನ್ ಮಾಡಿದ್ರು, ತುಂಬಾ ಬಹಳ ಹಿಂಸೆ ಕೊಡ್ತಾ ಇದ್ರಂತೆ. ಸರಿ, ಎಲ್ಲರೂ ಕೈ ಬಿಟ್ಬಿಟ್ರಂತೆ. ಇವರನ್ನು ವಿರೋಧಿಸುವಂತ ಅತ್ತೆನ ಕರ್ಕೊಂಡು ಬಂದು ಹುಷಾರಿದ್ದಾಗ, ಕಾಯಿಲೆ ಇದ್ದಾಗ ಅವ್ರ ಸೇವೆ ಇವ್ರು ಮಾಡಿದ್ರಂತೆ. ನೋಡಿ ಅವರು ಸಾಯುವಾಗ ರಕ್ಷಣೆ ಹೊಂದಿ ಸಾಯಿದ್ರು. ಏನಂದ್ರು, ಅವ್ರು ಸಾಯುವಾಗ ಅವ್ರ ರಕ್ಷಣೆ ಹೊಂದಿ ಯೇಸು ಸ್ವಾಮಿ ನಂಬಿ ಇವಳು ಒಳ್ಳೆ ಸೊಸೆ ಅಂದ್ರಂತೆ. ಅವ್ರು ಆಮೇಲೆ ಸಾಯುವಾಗ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆ ಸೊಸೆ ಅಂತ ಹೇಳಿ ಅವ್ರು ಸಾಕ್ಷಿ ಹೇಳಿ ಸತ್ರು. ಆಮೇಲೆ ಹೌದಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಮಹಿಮೆ ಆಗಲಿ. ನಾವು ಏನಂತ ನಮ್ಮ ಸಾಕ್ಷಿಗಳನ್ನ ನಾವು ಕಾಪಾಡ್ಕೊಳ್ಬಾರ್ದು, ಅನುಮಾನ ಪಡಬಾರ್ದು, ಕೊರ್ಚ ಬುದ್ಧಿ ಇರಬಾರ್ದು. ಏನಂತಾರೆ ಈ ಕಡೆ ಕೊರ್ಚ ಬುದ್ಧಿ ಅಂತ ಅನುಮಾನ ಇರಬಾರ್ದು. ಹೆಂಡತಿ ಮೇಲೆ ಅನುಮಾನ ಪಡಬಾರ್ದು, ಗಂಡನ ಮೇಲೆ ಅನುಮಾನ ಪಡಬಾರ್ದು. ಆ ತರ ಮಾಡಿದ್ರೆ ಏನಾಗುತ್ತೆ, ನಮ್ಮನ್ನು ನಾವು ಆತ್ಮಿಕ ಜೀವಿತವನ್ನ ಒಳ್ಳೆ ವಾಕ್ಯಗಳನ್ನ ನಿಮ್ಗೆ ಅರ್ಥ ಆಯ್ತಾರೆ? ಎಲ್ಲ ಅವ್ರು ಹೇಳಿದ್ದೆಲ್ಲ ಅರ್ಥ ಆಯ್ತರ? ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಆಶೀರ್ವಾದಕ್ಕೆ ತಡೆ ಇರುವ ಎಲ್ಲ ತಡೆಗಳನ್ನ ದೇವರ ಮುಂದೆ ಹೊರಕೊಳ್ಳೋಣ. ದೇವರೇ, ನಿನ್ನ ಚಿತ್ತವಿಲ್ಲದೆ ನಾನು ಕಾರ್ಯಗಳನ್ನು ಮಾಡೋದಾದ್ರೆ ನನ್ನನ್ನು ನೀನು ಕ್ಷಮಿಸು ಸ್ವಾಮಿ ಅಂತ ನಾವು ಕೇಳೋಣ. ನಮ್ಮನ್ನು ಹತ್ತಿಕೊಂಡಿರುವ ಎಲ್ಲ ದೋಷಗಳನ್ನ, ಎಲ್ಲ ಪಾಪಗಳನ್ನ ದೇವರೇ ತೆಗೆದಾಕ ಸ್ವಾಮಿ ಅಂತ ನಾವು ಕೇಳೋಣ. ನಮ್ಮನ್ನು ಶುದ್ಧಿ ಮಾಡು ಸ್ವಾಮಿ ಅಂತ ನಾವು ಕೇಳೋಣ. ದೇವರೇ, ನಮ್ಮನ್ನ ಶುದ್ಧಿ ಮಾಡಿ ಅಂತ ಕೇಳೋಣ. ಪ್ರೈಸ್ ದಿ ಲಾರ್ಡ್. ನಮ್ಮ ಸಂತೋಷಕ್ಕೆ ಕಾರಣನು ಆತನಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೇರೆ ನಾವೇನೋಣ, ದೇವರೇ ನನಗೆ ದುಃಖ ಆಗಿರ್ತಿದೆ ಅಂತ ಹಿಂದೆ ಏನೋ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ನೀನು ಬಿಡುಗಡೆ ಕೊಡುತ್ತೇವೆ ಅಪ್ಪ. ನಮಗೆ ಸಹಾಯ ಮಾಡಪ್ಪ ಯೇಸುವೇ. ನಮ್ಮನ್ನ ಶುದ್ಧಿ ಮಾಡು ಸ್ವಾಮಿ. ನಮ್ಮ ಹೃದಯದಲ್ಲಿರುವ ಕಲ್ಮಶಗಳನ್ನು ಶುದ್ಧಿ ಮಾಡಪ್ಪ. ನಮ್ಮಲ್ಲಿರುವ ಅಶುದ್ಧತ್ವವನ್ನು ತೆಗೆದಾಕು ಸ್ವಾಮಿ. ನಿನ್ನ ಚಿತ್ತವಿಲ್ಲದ ಕೆಲಸಗಳನ್ನ ಮಾಡಿದ್ರೆ ನಮ್ಮನ್ನ ಕ್ಷಮಿಸು ಸ್ವಾಮಿ. ನಾವು ಭಕ್ತಿಹೀನರಾಗಿ ಜೀವಿಸಿದ್ರೆ ಕ್ಷಮಿಸು ಸ್ವಾಮಿ. ಅಜ್ಞಾನಿಗಳಾಗಿ ಜೀವಿಸಿದ್ರೆ ಕ್ಷಮಿಸು ಸ್ವಾಮಿ. ಮೂರ್ಖರಾಗಿ ಜೀವಿಸಿದ್ರೆ ಕ್ಷಮಿಸು ಸ್ವಾಮಿ. ಅದೇ ನಿನ್ನ ಸಹಾಯ. ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ. ನನ್ನ